ಕಿಯಾ ಹೊಸ ಕಾರನ್ಸ್ ಲಾಂಚ್ ಮಾಡ್ತಾ ಇದೀವಿ ಅಂತ ಹಾಸನದ ಆದರ್ಶ್ ಕಿಯಾ ಶೋರೂಮ್ ಕಡೆಯಿಂದ ನನ್ನನ್ನು ಅಲ್ಲಿಗೆ ಇನ್ವೈಟ್ ಮಾಡಿದ್ರು. ಒಳಗೆ ಹೋದ ತಕ್ಷಣ ಮುಚ್ಚಿದ ಕಪ್ಪು ವಸ್ತ್ರದ ಮೇಲೆ ಅದೊಂದು ಫ್ಯಾಮಿಲಿ ಕಾರ್ ಅನ್ನೋ ರೀತಿ ಅದರ ದೇಹದ ಆಕೃತಿ ನನಗೆ ಗೋಚರ ಆಗ್ತಾ ಇತ್ತು. ಅದನ್ನ ನೋಡೋಕೆ ಅಂತ ಹಾಸನದ ಕಾರ್ ಲವರ್ಸ್ ಎಲ್ಲ ಬಂದು ಅಲ್ಲಿ ಸೇರಿದ್ರು. ಈ ಸರಿ ಈ ಕಾರ್ನ ಲಾಂಚ್ ಮಾಡೋಕೆ ಅಂತ ಹಾಸನದ ಆದರ್ಶ್ ಕಿಯಾ ಶೋರೂಮ್ ಅವರು ನಮ್ಮ ದೇಶದ ಹೀರೋಸ್ ಅಂತಾನೆ ಹೆಸರಾಗಿರತಕ್ಕಂಥ ಆರ್ಮಿ ಅವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಈ ಹೊಸ ಕಾರ್ನ ಲಾಂಚ್ ಮಾಡಿದ್ರು. ಈ ಕಾರ್ನ ಹೆಸರು ಏನು ಗೊತ್ತಾ? Carens Clavis. Unlock a world of epic journeys and the family connections. ಇದರ ಹುಲಿ ಆಕೃತಿಯ ಮುಖ, every details is well crafted, cutting edges, innovations, spacious interiors, making the perfect combination for the road trips. ಇದನ್ನೆಲ್ಲ ನೋಡಿದಾಗ ಕಿಯಾ ಏನೋ ಸಾಧನೆ ಮಾಡಬೇಕು ಅಂತ ಹೊರಟಿದೆ ಅನ್ನೋ ಪ್ರಶ್ನೆ ನನ್ನ ಕಾಡ್ತಾ ಇತ್ತು. ಇದಕ್ಕೆಲ್ಲ ಉತ್ತರ ತಿಳ್ಕೊಬೇಕು ಅಂತ ಅಂದರೆ ನಾನು ಈ ಕಾರ್ನ ರಿವ್ಯೂ ಮಾಡಿದ್ರೆ ಮಾತ್ರ ಆ ಪ್ರಶ್ನೆಗೆ ಉತ್ತರ ಸಿಗೋದು ಅನ್ನೋದು ನನಗೆ ಗೊತ್ತಾಯಿತು. ಕಿಯಾ ಟೀಮ್ ಜೊತೆ ಮಾತಾಡಿ ಮಾರನೇ ದಿನ ಹೊಸ ಕ್ಲಾವಿಸ್ನ ರಿವ್ಯೂ ಮಾಡೋಕ್ಕೆ ಫೀಲ್ಡ್ಗೆ ಬಂದು ನಿಂತ್ಕೊಂಡೆ. ಬಂದ ನೋಡಿ ಕುಟುಂಬದ ಜವಾಬ್ದಾರಿ ಹೊತ್ತ ಫ್ಯಾಮಿಲಿ ಮ್ಯಾನ್ ಕ್ಲಾವಿಸ್. ಬನ್ನಿ ರಿವ್ಯೂ ಮಾಡೋಣ. ಬಂಧುಗಳೇ, ವೆಲ್ಕಮ್. ಲಾಸ್ಟ್ ಟೈಮು ನಾವು ಕಿಯಾದು ಸಿರೋಸ್ ಮಾಡಿದ್ವಿ, ಈ ಸರಿ ಮಾಡ್ತಾ ಇದೀವಿ ಕ್ಲಾವಿಸ್. ಇಡೀ ಕುಟುಂಬದ ಜವಾಬ್ದಾರಿ ಹೊರತಕ್ಕಂಥ ಕಾರ್ ಇದು, ಒಂದು ಫ್ಯಾಮಿಲಿ ಕಾರ್ ಅಂತಲೇ ಹೇಳ್ಬೋದು. ಈ ಕಾರ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಮತ್ತೆ ಆದರ್ಶ್ ಕಿಯಾ ಕಡೆಯಿಂದ ಪುನೀತ್ ಅವರು. ಹೆಂಗ್ ನಡೀತಿದೆ ಸೇಲ್ಸ್? ಲಾಂಚ್ ಆಗಿ ಆಲ್ಮೋಸ್ಟ್ ಯಾವಾಗ ಲಾಂಚ್ ಆಗಿದ್ದು? ಮೇ ಬಂತಲ್ಲ, ಮೇ 17 ಲಾಂಚ್ ಆಗಿದ್ದು. ಈಗ ಬಂದಿರೋ ರೆಸ್ಪಾನ್ಸ್ ಎಲ್ಲ ವೆರಿ ಗುಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಬುಕಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸೊ ಓಲ್ಡ್ ಕಾರೆನ್ಸ್ ಏನಿತ್ತಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ. ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ಹೋದ್ರೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಫುಡ್ ತಿಂದ್ರೆ ವಾವ್ ಅನ್ನೋ ಫೀಲ್ ಕೊಡುತ್ತೆ. ಸೊ ಹಂಗೆ ಅದ್ಭುತವಾಗಿರ್ತಕ್ಕಂಥ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಮ್ದಾಗಬೇಕಾ, ಅದ್ಭುತವಾಗಿರ್ತಕ್ಕಂಥ ಒಂದು ಜರ್ನೀಸ್ ನಮ್ದಾಗಬೇಕಾ, ಈ ಗಾಡಿಗೆ ಹೋಗ್ಬೇಕು ಸರ್. ಕಳೆದ ಫೀಚರ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಕಾರೆನ್ಸ್ಗೂ ಈ ಕಾರೆನ್ಸ್ಗೂ ಡಿಫ್ರೆನ್ಸ್ ಏನಿದೆ? ಸೊ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ನೀವು ಫ್ರಂಟ್ ಇಂದ ನೀವು ನೋಡಬಹುದು. ಈಗ ನಾವು ಟೈಗರ್ ನೋಸ್ ಗ್ರಿಲ್ ಅಂತ ಹೇಳ್ತಾ ಇದೀವಿ ಮುಂಚೆ. ಸೊ ಇದು ಟೈಗರ್ ಫೇಸ್ ಲುಕ್ ಅಂತ ಹೇಳಿ ನೀವು ನೋಡಬಹುದು. ಇದು ಫೇಸ್ ಲುಕ್ ಸ್ಟಾರ್ಟಿಂಗ್ ನೀವು ಎಂಟ್ರಿ ನೋಡಿದ್ರೆ ಟೈಗರ್ ಫೇಸ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ, ಡಿಜಿಟಲ್ ಲುಕ್. ಸೊ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಿಮಗೆ DRL ನ ಚೇಂಜ್ ಮಾಡಿದ್ದಾರೆ. LED DRL, ಸ್ಟಾರ್ ಮ್ಯಾಪ್ LED DRL ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಸ್ಟ್ರೇಟ್ ಇತ್ತು ಮುಂಚೆ, ಇವಾಗ ನಿಮ್ಗೆ ಎಲ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಇದು. ಅಡಗೆ ಇನ್ನೊಂದು ನಿಮ್ಗೆ ಐಸ್ ಕ್ಯೂಬ್ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ನೀವು ನೋಡಬಹುದು ಹೆಡ್ ಲ್ಯಾಂಪ್ ತುಂಬಾ ಯೂನಿಕ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ. ಅಂಡ್ ಅಗೇನ್ ಅದ್ ಬಿಟ್ರೆ ಫ್ರಂಟ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಆಡ್ ಮಾಡಿದ್ದಾರೆ. ಸೊ 4 ಫ್ರಂಟ್ ಅಲ್ಲಿ ನೀವು ಪಾರ್ಕ್ ಮಾಡ್ತೀನಿ ಅಂದಾಗ ಸೊ ನಿಮ್ಗೆ ಇನ್ಸೈಡ್ ಒಳಗಡೆ ಕೂತ್ಕೊಂಡಾಗ್ಲೇ ನಿಮ್ಗೆ ಅರೌಂಡ್ ಬೀಪ್ ಸೌಂಡ್ ಎಲ್ಲ ಬಂದ್ಬಿಡುತ್ತೆ. ಅಂಡ್ ಅಗೇನ್ ಅದ್ ಬಿಟ್ರೆ ನಿಮ್ಗೆ ಸ್ಕಿಟ್ ಪ್ಲೇಟ್ ಆಡ್ ಮಾಡಿದ್ದಾರೆ. ಸೊ ನಾವು ಮುಂಚೆ ನೋಡಿದಾಗ ಓಲ್ಡ್ ಅಲ್ಲಿ ಅದು ಇರಲಿಲ್ಲ. ಸೊ ಇವಾಗ ನೋಡ್ಬೋದು ನೀವು. ಸೊ ಸ್ಕಿಟ್ ಪ್ಲೇಟ್ ನ ಡಿಸೈನ್ ಮಾಡಿದ್ದಾರೆ. ಸೊ ಮ್ಯಾಟ್ ಕ್ರೋಮ್ ಫಿನಿಶಿಂಗು ಗಾಡಿಗೆ ತುಂಬಾ ಪ್ರೀಮಿಯಂ ಲುಕ್ ನ ಕೊಡುತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ರಂಟ್ ಲುಕ್ ಹೆವಿ ಪ್ರೀಮಿಯಂ, ಮುಂಚೆಗಿಂತನೂ ಕೂಡ ಹೆವಿ ಪ್ರೀಮಿಯಂ ಆಗಿ ಡಿಸೈನ್ ಮಾಡಿದ್ದಾರೆ. ಖಂಡಿತ ಚೇಂಜಸ್ ಆಗಿದೆ. ಮುಂಚೆ ಓಲ್ಡ್ ಕಾರೆನ್ಸ್ ಅಲ್ಲಿ ನಾವು ನೋಡೋದಾದ್ರೆ 16 ಇಂಚಸ್ ಅಲಾಯ್ ವೀಲ್ ಕೊಟ್ಟಿದ್ರು, ಕ್ರಿಸ್ಟಲ್ ಕಟ್ಟು. ಸೊ ಇವಾಗ 1 ಇಂಚಿನ ಜಾಸ್ತಿ ಮಾಡಿದ್ದಾರೆ, 17 ಇಂಚಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣುತ್ತೆ ನಿಮ್ಗೆ. ಅಂಡ್ ಬ್ರೇಕಿಂಗ್ ಎಫಿಷಿಯನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 4 ವೀಲ್ ಕೂಡ ಡಿಸ್ಕ್ ಬ್ರೇಕ್ ಇರುತ್ತೆ ಅಂಡ್ ABS ಇರುತ್ತೆ. EBD ಇಲ್ ಅಸಿಸ್ಟ್ ಕಂಟ್ರೋಲ್, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್, ಆಲ್ ಸೀಟ್ ಬೆಲ್ಟ್ ರಿಮೈಂಡರ್, ಸ್ಪೀಡ್ ಸೆನ್ಸಿಂಗ್, ಆಟೋ ಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್, ಆಟೋ ಡೋರ್ ಅನ್ಲಾಕ್. ಸೊ ಇದೆಲ್ಲ ಸೇಫ್ಟಿ ಫೀಚರ್ಸ್ ನಿಮಗೆ ಆಲ್ಮೋಸ್ಟ್ ಹೈಯೆಸ್ಟ್ ಸೇಫ್ಟಿ ಫೀಚರ್ಸ್ ನ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ನೋಡಬಹುದು ಇನ್ನೊಂದು ನೀವು. ಸೊ 195 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಒಂದು ಆಫ್ ರೋಡ್ ಅಲ್ಲಿ ಹೋದ್ರು ಕೂಡ, ಇನ್ ಕೇಸ್ ಒಂದು ಫ್ಯಾಮಿಲಿ ಫುಲ್ ಫಿಲ್ ಆಗಿ ಕೂತಿದ್ರು ಕೂಡ ನಿಮ್ಗೆ ಏನ್ ಟಚ್ ಆಗಲ್ಲ. ಅದ್ ಬಿಟ್ರೆ ನಿಮ್ಗೆ ಕೀಲೆಸ್ ಎಂಟ್ರಿ ನೋಡಬಹುದು ನೀವು. ಮಿರರ್ ಇಂಡಿಕೇಟರ್ ವಿತ್ ಆಟೋ ಫೋಲ್ಡಿಂಗ್ ಕೂಡ ಕೊಟ್ಟಿರ್ತಾರೆ. ಅಂಡ್ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಒಂದು ಸ್ಪೋರ್ಟಿ ಲುಕ್ಗೋಸ್ಕರ. ಅಂಡ್ ಗಾಡಿ ಒಂದು ಇನ್ನೂ ಕೂಡ ಲುಕ್ ಅಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಕಾಣುತ್ತೆ ಅಂತಾನೆ ಹೇಳ್ಬಹುದು. ಆಕ್ಚುಲ್ ಆಗಿ ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು. ಅಗೇನ್ ಅದ್ ಬಿಟ್ರೆ ರೇರ್ ಡಿಫಾಗರ್ ಆಡ್ ಮಾಡಿದ್ದಾರೆ. ವೈಪರ್, ವಾಷರ್, ಡಿಫಾಗರ್ ಇರುತ್ತೆ. ಸೊ ಅದೇ ರೀತಿ ನಿಮಗೆ ಹೈ ಮೌಂಟ್ ಸ್ಟಾಪ್ ಸಿಗ್ನಲ್ ಇರುತ್ತೆ. ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಸೊ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಅಂಡ್ ಅಗೇನ್ ರೇರ್ ಪಾರ್ಕಿಂಗ್ ಸೆನ್ಸರ್ ಕೂಡ ಇದೆ. ಅಂಡ್ ಸ್ಕಿಟ್ ಪ್ಲೇಟ್ ರೇರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಯಾವ ವೇರಿಯಂಟ್ ಆಕ್ಚುಲಿ? ಇದು HTX+ ಅಂತ ಹೇಳಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಸೊ ಇದರಲ್ಲಿ ಆಟೋಮೆಟಿಕ್ ಸಿಗುತ್ತೆ, ನಿಮಗೆ ಮ್ಯಾನ್ಯುವಲ್ ಕೂಡ ಸಿಗುತ್ತೆ. ಸೊ ಆಟೋಮೆಟಿಕ್ ಮ್ಯಾನ್ಯುವಲ್ ಎರಡೂ ಇರೋದ್ರಿಂದ ನಿಮಗೆ ಆಟೋಮೆಟಿಕ್ ಹೋದ್ರೆ ಇನ್ನೂ ಸ್ವಲ್ಪ ಫೀಚರ್ಸ್ ಗಳು ಜಾಸ್ತಿ ಆಗುತ್ತೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಅಂದ್ರೆ ಟಾಪ್ ವೇರಿಯಂಟ್ ಗಿಂತ ಒಂದು
ಇಲ್ಲ ಟಾಪ್ ಎಂಡ್ ಇದೆ, ಟಾಪ್ ಮ್ಯಾನ್ಯುವಲ್ ಟಾಪ್ ಎಂಡ್. ಮ್ಯಾನ್ಯುವಲ್ ಟಾಪ್ ಎಂಡ್. ಅದರಲ್ಲೂ ಹೋಗ್ತೀವಿ ಅಂದ್ರೆ ಆಟೋ ಹೋದ್ರೆ ಆಟೋಮೆಟಿಕ್ ಹೋದ್ರೆ ಇನ್ನೂ ಸ್ವಲ್ಪ ಫೀಚರ್ ಜಾಸ್ತಿ ಆಗುತ್ತೆ. ಓಕೆ ಫೈನ್. ತೆಗೆದು ನೋಡೋಣ. ಎಸ್, ಖಂಡಿತ. ಇದ್ರಲ್ಲಿ ನಾರ್ಮಲ್ ಆಗಿ ಬೂಟ್ ಸ್ಪೇಸ್ ಮೇಜರ್ ಆಗಿ ಬೇಕಾಗಿರೋದೇ ಬೂಟ್ ಸ್ಪೇಸ್. ಸೊ ನೀವು ನೋಡ್ಬೋದು 216 ನಿಮ್ಗೆ ಬೂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ನೀವು ಲಗೇಜ್ ಎಲ್ಲ ಕ್ಯಾರಿ ಮಾಡ್ತೀನಿ ಅಂದ್ರೆ ಈಗ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ 7 ಸೀಟರ್ ಅಂದ್ರೆ ಬೂಟ್ ಸ್ಪೇಸ್ ಇರಲ್ಲ ಅಂತಾರೆ. ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ, ತೋರಿಸ್ತೀನಿ ನೋಡಿ. ಈ ಸೀಟ್ ನ ನೀವು ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಗಿದೆ 216 ಲೀಟರ್. ಸೊ ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ಸೊ ಇದೊಂದು ಸೀಟ್ ನ ನೀವು ಫೋಲ್ಡ್ ಮಾಡಿದ್ರೆ ಬೂಟ್ ಸ್ಪೇಸ್ ನೋಡಿ ಈ ತರ ಜಾಸ್ತಿ ಆಯ್ತು. ಬೇಕು ಅಂದ್ರೆ ಒಬ್ರು ಕೂರೋ ತರ ಮಾಡ್ಕೊಂಡು ಇದನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಮತ್ತೆ ಫ್ಲಾಟ್ ಫೋಲ್ಡಿಂಗ್ ನೀವು ನೋಡಬಹುದು ಇಲ್ಲಿ, ಇದೊಂದು ಅಡ್ವಾಂಟೇಜಸ್. ಇನ್ನು ಜಾಸ್ತಿ ಬೇಕಾ, ಸೊ ಇನ್ನು ಜಾಸ್ತಿ ಮಾಡ್ಕೋಬಹುದು. ಮೋರ್ ನಿಮ್ಗೆ ಒಂದು 700 ಪ್ಲಸ್ ನಿಮ್ಗೆ ಬೂಟ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಫ್ರೀಯಾಗಿ ಕೂರ್ತೀನಿ ಅಂದ್ರೆ ಫ್ರೀಯಾಗಿ ಕೂರ್ಲಿಕ್ಕೂ ಅವಕಾಶ ಇದೆ. ಈಗ ನೋಡಿ ಹಿಂದೆ ಫುಲ್ ಫ್ರೀಯಾಗಿ ಕೂರ್ಬೇಕು ಅಂದ್ರೆ ರೆಕ್ಲೈನರ್ ಆಗುತ್ತೆ ಒಂದು ಸ್ವಲ್ಪ. ಎಸ್, ಇದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಎಲ್ಲಾ ಸೀಟ್ಗೂ ಕೂಡ ಬಂದ್ಬಿಡುತ್ತೆ ಇದು. ಇಲ್ಲಿ ನೋಡಿ, ಇನ್ ಕೇಸ್ ಜಾಸ್ತಿ ಮಾಡ್ಬೇಕು ಅಂದ್ರೆ ನೋಡಿ ಇದು ಅಡ್ಜಸ್ಟಬಲ್, ನಿಮ್ಗೆ ಹೆಂಗ್ ಬೇಕು ಹಂಗ ಅಡ್ಜಸ್ಟ್ ಮಾಡ್ಕೋಬಹುದು. ನೀವು ನೋಡ್ಬೋದು ಸರ್, ಇದ್ರಲ್ಲಿ ಲೆಗ್ ರೂಮ್ ಹೆಡ್ ರೂಮ್ ನೋಡಿ 6 ಫೀಟರ್ ಅವರು ಆರಾಮಾಗಿ ಕೂರ್ಬೋದು. ಅಂದ್ರೆ ಇದು ಥರ್ಡ್ ರಾ, ಆಕ್ಚುಲಿ ಥರ್ಡ್ ರಾ ಕೂಡ ಆರಾಮಾಗಿ ಕೂರ್ಬೋದು ನೋಡಿ, ಅಷ್ಟು ಸ್ಪೇಸಿಯಸ್. ಅಂಡ್ ಅಗೇನ್ ಎಲ್ಲಾ ಕಡೆನೂ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸ್ ಗಳು ಕೊಟ್ಟಿದ್ದಾರೆ. ಮೊಬೈಲ್ ಹೋಲ್ಡರ್, ಕಪ್ ಹೋಲ್ಡರ್ ಇದೆ. ಮೇಜರ್ ಅಡ್ವಾಂಟೇಜ್ ಅಂದ್ರೆ ಥರ್ಡ್ ರಾ ಸರ್, ಯಾಕೆಂದ್ರೆ ಥರ್ಡ್ ರಾನ ಮೇಜರ್ ಆಗಿ ನೋಡ್ತಾರೆ ಎಲ್ಲರೂ ಕೂಡ 7 ಸೀಟರ್ ಅಲ್ಲಿ. ಬಟ್ ಆರಾಮಾಗಿ ಕೂರ್ಲಿಕ್ಕೆ ಅವಕಾಶ ಇದೆ ಇದರಲ್ಲಿ. 45 ಲೀಟರ್ ಫ್ಯೂಯಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಒಂದ್ಸರಿ ಫಿಲ್ ಮಾಡಿದ್ರೆ ಲಾಂಗ್ ಡ್ರೈವ್ ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ, ಆಕ್ಚುಲಿ ಮೇನ್ ಫೀಚರ್ಸ್ ಗಳೆಲ್ಲ ನೋಡ್ಬೇಕು ಅಂತಂದ್ರೆ ನಾವು ಒಳಗಡೆ ಹೋಗಿ ಇಂಟೀರಿಯರ್ ಅಲ್ಲೇ ನೋಡ್ಬೇಕು, ಅವಾಗಲೇ ಫೀಚರ್ಸ್ ನ ಎಂಜಾಯ್ ಮಾಡಕ್ ಸಾಧ್ಯ. ಬನ್ನಿ ಒಳಗೆ ಹೋಗೋಣ. ಇದು ಯಾವುದೇ ಒಂದು ತುಂಬಾ ಪ್ರೀಮಿಯಂ ಗಾಡಿಲಿ ಏನ್ ಲಕ್ಸುರಿ ಕೊಡಬೇಕು ಅಷ್ಟು ಲಕ್ಸುರಿಯಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಅಂತಾನೆ ಹೇಳ್ಬೋದು ಇದನ್ನ. ನೇವಿ ಅಂಡ್ ಬೇಜ್ ಕಲರ್ ಇಂಟೀರಿಯರ್ ಕೊಟ್ಟಿರೋದ್ರಿಂದ ಗಾಡಿಗೆ ಅದೇ ತುಂಬಾ ಹೈಲೈಟ್. ನೀವು ಒಳಗಡೆ ಕುತ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಆ ಜರ್ನಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ಸಖತ್ತಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ ನೋಡಿ. ವರ್ಷದ ಹಿಂದಿನ ಕಾರ್ಗಳನ್ನ ಏನಾದ್ರು ಡ್ರೈವ್ ಮಾಡ್ತಾ ಇದ್ರೆ ಅದು ಸೈಡ್ ಅಲ್ಲಿ ನಮ್ಗೆ ಈ ಕಡೆ ವೆಹಿಕಲ್ ಬರ್ತಿದ್ರೆ ಗೊತ್ತಾಗೋದೇ ಇಲ್ಲ, ಇದೊಂದು ಸ್ವಲ್ಪ ತಡದಂಗಾಗುತ್ತೆ. ಆದ್ರೆ ಈ ಕಾರಲ್ಲಿ ನೋಡಿದಾಗ ಯಾವ್ದು ನಮ್ಮನ್ನ ತಡಿತಿದೆ ಅನ್ನಂಗೆ ಇಲ್ಲ. ರೋಡ್ ಕ್ಲಿಯರ್ ಆಗಿ ನಾವು ಎಲ್ಲಿ ಡ್ರೈವ್ ಮಾಡ್ತಿದೀವಿ ಅನ್ನೋದು ನೀಟಾಗಿ ಗೊತ್ತಾಗುತ್ತಿದೆ. ಆಕ್ಚುಲಿ ಈಗ ನಿಮ್ಗೆ ಡಿಸ್ಪ್ಲೇನ ಚೇಂಜ್ ಮಾಡಿದ್ದಾರೆ, ಫುಲ್ಲಿ ಕನೆಕ್ಟೆಡ್ ಪ್ಯಾನೋರಾಮಿಕ್ ಡಿಸ್ಪ್ಲೇನ ಆಡ್ ಮಾಡಿದ್ದಾರೆ. ಓಲ್ಡ್ ವೆಹಿಕಲ್ ಎಲ್ಲ ನೋಡಿದಾಗ ನಮ್ಗೆ 10.25 ಇತ್ತು. ನೀವು ಜಸ್ಟ್ ಆನ್ ಮಾಡಿ ಹಾಗೆ. ಪೆಟ್ರೋಲ್ ಗಾಡಿ ಅಲ್ವಾ, ಸೌಂಡೇ ಗೊತ್ತಾಗ್ತಾ ಇಲ್ಲ ಒಂಚೂರು. ನೋಡ್ಬೋದು ನೀವು ಡಿಸ್ಪ್ಲೇನ. ಸೊ ಇದು ಟಾಪ್ ಎಂಡ್ ಆಗಿರೋದ್ರಿಂದ ಈ ಥೀಮ್ ಅನ್ನ ನೀವು ಚೇಂಜ್ ಮಾಡಬಹುದು ಸರ್. ಹೌದಾ? ಕ್ಲಾಸಿಕ್ ಮೋಡು, ಸ್ಪೋರ್ಟ್ಸ್ ಮೋಡು ಅಥವಾ ಡೈನಾಮಿಕ್, ಈ ತರ ನೀವು ಥೀಮ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಜಸ್ಟ್ ಅದು ಹಾಗೆ ತೋರಿಸ್ತೀನಿ ನಿಮ್ಗೆ. ನೋಡಿ ಏ ಬೇಕು ನೋಡಿ, ಚೇಂಜಸ್ ಆಗುತ್ತೆ ನೋಡಿ. ಅಯ್ಯೋ, ಓ ಸಖತ್ ಅಪ್ಡೇಟ್. ಸೊ ಇದೆಲ್ಲ ನಮ್ಗೆ ಒಂದು ಡ್ರೈವಿಂಗ್ ಫೀಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಖುಷಿ ಕೊಡುತ್ತೆ ಇದೆಲ್ಲ. ಸೊ ಒಳಗಡೆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅದೊಂದು ಅಡ್ವಾಂಟೇಜಸ್. ಇದು ಅಷ್ಟೇ 12.3 ಇಂಚಸ್ ನೀವು ನೋಡ್ಬೋದು. ಅರೌಂಡ್ ನಿಮಗೆ ಡಿಸ್ಪ್ಲೇ ಇನ್ಬಿಲ್ಟ್ ಇದರಲ್ಲಿ ಎಲ್ಲ ಮ್ಯಾಪ್, ನಾವಿಗೇಷನ್ಸ್ ಅಂಡ್ ಮೀಡಿಯಾ ಸೆಟಪ್ಸ್ ಆಲ್ಮೋಸ್ಟ್ ಎಲ್ಲ ಕೂಡ ನಿಮಗೆ ಫೀಚರ್ಸ್ ಇದರಲ್ಲಿ ಆಡ್ ಆನ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಬ್ಲೂಟೂತ್ ಅಂಡ್ ಇನ್ಕ್ಲೂಡಿಂಗ್ ಕಿಯಾ ಕನೆಕ್ಟ್. ಇದಿಷ್ಟು ಫೀಚರ್ಸ್ ಕೂಡ ಇದ್ರಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಇದು ಸೆಗ್ಮೆಂಟ್ ಅಲ್ಲಿ ನೀವು ನೋಡಬಹುದು, ಕನೆಕ್ಟೆಡ್ ಡಿಸ್ಪ್ಲೇ ಅನ್ನೋದು ಈಗ ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಸೊ ಹೆವಿ ಪ್ರೀಮಿಯಂ ಆಗಿ ಕಾಣುತ್ತೆ ನಿಮಗೆ ಅದೊಂದು. ಅಗೇನ್ ಅದ್ ಬಿಟ್ರೆ ನೀವು ನೋಡಬಹುದು AC ಸಿಸ್ಟಮ್ ನೋಡಬಹುದು. ಇಲ್ಲಿ ಡಿಸ್ಪ್ಲೇ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ಜಸ್ಟ್ ಟಚ್ ಅಲ್ಲಿ ನೀವು ಆಪರೇಟ್ ಮಾಡಬಹುದು. ಆಟೋಮೆಟಿಕ್ AC ಇರುತ್ತೆ. ಆಟೋ ಕ್ಲೈಮೇಟ್ ಅಂತ ನೀವು ಟಚ್ ಮಾಡಿದ್ರೆ ಆಟೋ ಕ್ಲೈಮೇಟ್. ಸೊ ಇಲ್ಲಿ ಟೆಂಪರೇಚರ್ ತಕ್ಕಂಗೆ AC ಕನ್ವರ್ಟ್ ಆಗುತ್ತೆ, ಅದೊಂದು ಫೀಚರ್ಸ್ ಆಡ್ ಆನ್ ಆಗಿರುತ್ತೆ. ಅಗೇನ್ ಆಸ್ ಯೂಶುವಲಿ ಆಟೋಮೆಟಿಕ್ AC ಅಂದ್ರೆ ಇರುತ್ತೆ, ಬಟ್ ಇದು ಡಿಸ್ಪ್ಲೇ ಸಿಸ್ಟಮ್ ಇದು ಫಸ್ಟ್ ಟೈಮ್ ಕೊಟ್ಟಿರೋದು. ಕ್ಯಾರೆನ್ಸ್ ಅಲ್ಲಿ ಮುಂಚೆ ಇರಲಿಲ್ಲ ನಿಮಗೆ, ಇದೊಂದು ಆಡ್ ಆನ್ ಆಗಿದೆ. ಅಂಡ್ ಇನ್ನೊಂದೇನು ಕಿಯಾದಲ್ಲಿ ನೀವು ಮೇಜರ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂದ್ರೆ ವಿತ್ ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ ಕ್ಯಾಬಿನ್ ಎಲ್ಲ ಫುಲ್ ಕೂಲ್ ಆಗ್ಬಿಡುತ್ತೆ ಅಲ್ವಾ? ಹೌದು. ಈಗ ಅದೇ ರೀತಿ ನೀವು ನೋಡೋದಾದ್ರೆ ಅದೇ ರೀತಿ ಡೌನ್ ಬಂದ್ರೆ ಫ್ರಂಟ್ ವೆಂಟಿಲೇಟೆಡ್ ಸೀಟ್ ಕೊಟ್ಟಿದ್ದಾರೆ. ನೀವು ಲಾಂಗ್ ಡ್ರೈವ್ ಎಲ್ಲ ಹೋದಾಗ ಸೊ ನಾರ್ಮಲ್ ಆಗಿ ನೀವು ಕೂತಾಗ ಏನಾಗುತ್ತೆ ಅಂದ್ರೆ ಹಿಂದೆ ಸ್ವೆಟ್ ಎಲ್ಲ ಆಗುತ್ತೆ. ಬಟ್ ವೆಂಟಿಲೇಟೆಡ್ ಸೀಟ್ ಇರೋದ್ರಿಂದ ಅದೊಂದು ಅಡ್ವಾಂಟೇಜಸ್ ನೋಡಿ, ಫೀಲ್ ಆಗ್ತಾ ಇದೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಆನ್ ಆಫ್ ಮಾಡ್ಲಿಕ್ಕೆ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅಗೇನ್ ಅದೇ ರೀತಿ ನಿಮ್ಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ. ಈಗ ನಾರ್ಮಲ್ ಆಗಿ ಎಲ್ಲರೂ ಕೇಳೋದು ಏನಪ್ಪಾ ಅಂದ್ರೆ ಕಾರೆನ್ಸ್ ಅಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರ್ಲಿಲ್ವಾ ಅಂತ ಕೇಳ್ತಾ ಇದ್ರು. ಕ್ಲಾವಿಸ್ ಅಲ್ಲಿ ಆಡ್ ಆನ್ ಆಗಿದೆ. ನೀವು ನೋಡಿ 360 ಡಿಗ್ರಿ ವ್ಯೂ. ಸೊ ತೋರಿಸ್ತೀನಿ. ಓಹೋ, ಇದು ನಾಕೋತಿರ ಕಾರೇ ಫುಲ್ ಕೈಲೇ ಆಪರೇಟ್ ಮಾಡಬಹುದು. ಈಗ ಏನೇನಿದೆ ಅಂತ ಅಂದ್ರೆ ಏನ್ ಹೊರಗಡೆ ಏನಿದೆ ಅದೆಲ್ಲ ಕಾಣುತ್ತೆ. ತಡೀರಿ, ಇಲ್ಲೊಂದು ಕಸ ಬಿದ್ದಿದೆ ಇಲ್ಲಿಂದು. ಇಲ್ಲಿ ನೋಡಿ ಸ್ವಲ್ಪ ಇದಿದೆ ಕಸ, ಮತ್ತೆ ಇದು ಓಹೋ ಇಲ್ಲೇ ಇದೆಯಲ್ಲ ಕಸ, ಅದೇ ಕಸ. ಓ ಹೊರಗಡೆ ನೋಡಿ ಇಲ್ಲಿ ಒಂದು ಕಟ್ಟೆ ಇದೆಯಲ್ವಾ, ಇಲ್ಲಿ ಕಟ್ಟೆ ಕಾಣ್ತಾ ಇದೆ ನೋಡಿ ಹಿಂದೆ.
ಹಂಗಾದ್ರೆ 360 ಡಿಗ್ರಿ ವ್ಯೂ. ಅಂದ್ರೆ ನೀವು ಪಾರ್ಕಿಂಗ್ ಟೈಮ್ ಅಲ್ಲೆಲ್ಲ ನಿಮ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅದೊಂದು ಸೇಫ್ಟಿ ಫೀಚರ್ಸ್ ಅಂತಾನೆ ಹೇಳ್ಬೋದು. ಹೌದು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಗೆ ಆಲ್ಮೋಸ್ಟ್ ಏನ್ ಗೊತ್ತಾ, ಡೆಡ್ ಸ್ಪಾಟ್ ಅಂತ ಇರುತ್ತೆ, ಬ್ಲೈಂಡ್ ಸ್ಪಾಟ್ಸ್ ಗಳು. ಹೌದು, ಈ ಕಾರಲ್ಲಿ ಸುತ್ತಮುತ್ತ ಮುಂದ್ಗಡೆ ಒಂದ್ ಸ್ವಲ್ಪ 2-3 ಅಡಿ ಕಾಣಲ್ಲ, ಹಿಂಗಡೆ ಒಂದ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಕಾಣಲ್ಲ. ಕರೆಕ್ಟ್. ಈ ತರ ಇದ್ರೆ ಇನ್ನೇನು ಏನ್ ಎಲ್ಲಾ ಕಾಣುತ್ತೆ. ಇಲ್ಲೇ ನೋಡ್ಕೊಂಡು ಡ್ರೈವ್ ಮಾಡಬಹುದು ಪೂರ್ತಿ. ಸೊ ನಿಮ್ ಕಾರ್ನ ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ ನಿಲ್ಸ್ಕೊಳ್ಳಿಕ್ಕೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಫ್ರಂಟ್ ಅಲ್ಲಿ ಏನಿದೆ ಅನ್ನೋದು ಇಲ್ಲೇ ನೋಡ್ಬೋದು. ರಿವರ್ಸ್ ಹೊಡಿವಾಗ ಅಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ ಪಕ್ಕದಲ್ಲಿ ವೆಹಿಕಲ್ ಈಗ ನೋಡಿ ಸ್ವಲ್ಪ ಮೂವ್ ಮಾಡಿದ್ರೆ ಮೂವ್ ಆಗುತ್ತೆ. ಅನಿಮೇಷನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾನೆ 3D. ಯಾವ ಕಡೆಯಿಂದ ಹೆಂಗ್ ಕಾಣುತ್ತೆ, ಸೊ ಅದೆಲ್ಲ ನಿಮ್ಗೆ ನೀಟಾಗಿ ಕಾಣುತ್ತೆ ನೋಡಿ ರೋಡಲ್ಲಿ ಎಕ್ಸಾಕ್ಟ್ ಆಗಿ ಏನಿದೆ. ನಮ್ದಕ್ಕೆಲ್ಲ ಹಾಕ್ಸಕ್ಕಾಗಲ್ಲ ಅಲ್ವಾ ಈ ಇರೋದಕ್ಕೆ? ಅಂದ್ರೆ ಹಾಕಿಸ್ಕೋಬಹುದು ಸರ್, ಹೊರಗಡೆ ನಿಮ್ಗೆ ಆಲ್ಟರ್ ಮಾಡಿಸ್ಕೋಬಹುದು, ಬಟ್ ಶೋರೂಮ್ ಕ್ವಾಲಿಟಿನೇ ಬೇರೆ ಅಲ್ಲ. ಅಲ್ಲ ಹೊರಗಡೆ ಎಲ್ಲ ಶೋರೂಮ್ ಅಲ್ಲಿ ಹಾಕೊಡಲ್ವಾ? ನಮ್ದು ಆಲ್ಟರ್ ಮಾಡಲ್ಲ, ಬರುವಾಗ್ಲೇ ತಗೊಂಡ್ರೆ ಒಳ್ಳೇದು. ಇನ್ಬಿಲ್ಟ್ ಏನ್ ಬರುತ್ತೆ ಅದೇನೆ. ಹಂಗಾದ್ರೆ ಬರುವಾಗ ಯಾರಿಗೆಲ್ಲ 360 ಬೇಕು ಫಸ್ಟೇ ಇದು ಮಾಡ್ಕೊಂಡು ತಗೊಂಡ್ರೆ ಆ ವೇರಿಯಂಟ್ ಅಲ್ಲಿ ಬರುತ್ತದು. ಕರೆಕ್ಟ್, ಎಕ್ಸಾಕ್ಟ್ಲಿ. ಓಕೆ. ಆದ್ರೆ ಇದು ಹಾಕಿಸ್ಕೋಬಹುದು, ಡ್ಯಾಶ್ ಕ್ಯಾಮ್ ಹಾಕ್ಸ್ಕೋಬಹುದು. ಸೊ ಡ್ಯಾಶ್ ಕ್ಯಾಮ್ ಹಾಕ್ಸ್ಕೋಬಹುದು. ನೋಡಿ ಇದೊಂದು ಆಡ್ ಆನ್ ಆಗಿದೆ ಈಗ, ಮುಂಚೆ ಇರ್ಲಿಲ್ಲ. ಇವಾಗ ಡ್ಯಾಶ್ ಕ್ಯಾಮ್ ಎಲ್ಲ ನಿಮ್ಗೆ ಇನ್ಬಿಲ್ಟ್ ಬಂದಿದೆ. ಸೊ ಫ್ರಂಟ್ ಕ್ಯಾಮ್ರಾ ಇಲ್ಲಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂಡ್ ಇಲ್ಲಿ ಕ್ಯಾಬಿನ್ ಕ್ಯಾಮ್ರಾ ನೋಡಬಹುದು. ಕ್ಯಾಬಿನ್ ಅಲ್ಲಿ ನಾವು ಎಷ್ಟು ಜನ ಕೂತಿರ್ತೀವಿ ಅದೆಲ್ಲ ರೆಕಾರ್ಡಿಂಗ್ ಆಗುತ್ತೆ. ಯಾವ್ದು ಕ್ಯಾಮ್ರಾ ಇದು ರೆಸಲ್ಯೂಷನ್ ಎಲ್ಲ ಯಾವ ತರ ಸರ್? ನಿಮ್ಗೆ ಇದು 4K ರೆಸಲ್ಯೂಷನ್ಸ್, 4K ರೆಸಲ್ಯೂಷನ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಒಂದೇನಪ್ಪಾ ಅಂದ್ರೆ ನಿಮ್ಗೆ ಫುಲ್ HD ಕ್ಲಾರಿಟಿ ಬರುತ್ತೆ. ಇಲ್ಲಿ ನೋಡಬಹುದು ನೀವು, ಇಲ್ಲಿ ಕ್ಯಾಮ್ರಾ ಇದೆ ಒಂದು ಫ್ರಂಟ್ ಅಲ್ಲಿ. ಇದು ನಿಮ್ಗೆ ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ ಇಟ್ಕೋಬಹುದು. ಇಲ್ಲಿ ನೋಡಬಹುದು, ಈ ಕ್ಯಾಮ್ರಾನ ನೀವು ಫ್ರಂಟ್ ಅಲ್ಲಿ ಕ್ಯಾಬಿನ್ ಗೆ ಯಾವ ತರ ಪೊಸಿಷನ್ ಬೇಕೋ ಆ ಪೊಸಿಷನ್ ಇಟ್ಕೋಬಹುದು. ಈ ಕ್ಯಾಮ್ರಾದಲ್ಲಿ ನಾನು ಕಾಣಿಸ್ತೀನಿ ಎಲ್ಲ ಫುಲ್ ಕಂಪ್ಲೀಟ್. ಹೌದು, ಎಲ್ಲ ಮಾತಾಡಿದ ವಾಯ್ಸ್ ರೆಕಾರ್ಡ್ ಆಗುತ್ತಾ? ಹೌದು, ಆಗುತ್ತೆ. ಹೌದಾ? ಹಂಗಾದ್ರೆ ನಮಗೆ ಲಾಗಿಂಗ್ ಗೀಗಿಂಗ್ ಎಲ್ಲ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಯ್ತು ಆಗುತ್ತೆ. ಬಟ್ ನಿಮ್ಗೆ ನಾನು ಹೇಳೋದೇನಪ್ಪಾ ಅಂದ್ರೆ ಇದು ಡ್ಯಾಶ್ ಕ್ಯಾಮ್ ತರನೇ ಯೂಸ್ ಮಾಡಿದ್ರೆ ಚಂದ. ಅಂದ್ರೆ ಫುಟೇಜ್ ತೆಗಿಯಕ್ಕಾಗಲ್ವ? ತೆಗಿಬಹುದು, ನೀವು ಮೆಮರಿ ಕಾರ್ಡ್ ಇದೆ. ಅಂದ್ರೆ ಅದೇ ಡ್ಯಾಶ್ ಕ್ಯಾಮ್ ತರ ಏನು ವಿಡಿಯೋ ಮಾಡಿರ್ತೀವಿ ಅದನ್ನ ತಗೊಂಡು ನಾವು ಎಡಿಟ್ ಮಾಡಿ ಯೂಟ್ಯೂಬ್ ಹಾಕೋಬಹುದು. ನಮಗೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಡ್ಯಾಶ್ ಕ್ಯಾಮ್ ಇರ್ಬೇಕು ಆಕ್ಚುಲಿ. ಈಗಿನ ಇದ್ರಲ್ಲಿ ಯಾರ್ದೋ ತಪ್ಪಿರುತ್ತೆ, ಆಮೇಲೆ ಯಾರೋ ಬಂದು ನಮ್ಗೆ ಗುದ್ಸಿ ಆಮೇಲೆ ಏನೇನೋ ವಾದ ಮಾಡಿ ಕೆಲವರು ವಾದ ಏನಾಗುತ್ತೆ ಅಂದ್ರೆ ದೊಡ್ಡ ಕಾರ್ ಇಟ್ಕೊಂಡಿರೋದೇ ತಪ್ಪು ಅನ್ನೋ ರೀತಿ ಬಂದ್ಬಿಡುತ್ತೆ. ಆ ಫುಟೇಜಸ್ ಇದ್ರೆ ನಿಮ್ಗೆ ಏನಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಇದೊಂದು ಸೇಫ್ಟಿ, ಎಲ್ಲರಿಗೂ ಇದು ಸೇಫ್ಟಿ ಅಂತ ಹೇಳ್ಬೋದು. ಅಗೇನ್ ಅದ್ ಬಿಟ್ರೆ ಇನ್ನೊಂದು ನೋಡಬಹುದು ನೀವು, ಆಂಟಿ ಗ್ಲೇರ್ ರೇರ್ ವ್ಯೂ ಮಿರರ್ ನೋಡಬಹುದು. ಸೊ ಬ್ರೈಟ್ನೆಸ್ ಆಟೋಮೆಟಿಕ್ ಕಂಟ್ರೋಲ್ ಮಾಡುತ್ತೆ. ಎಕ್ಸಾಕ್ಟ್ ಆಗಿ ನೀವೀಗ ಆ ಸೈಡ್ ಮಿರರ್ ನೋಡಿದ್ರೆ ನಿಮ್ಗೆ ನೈಟ್ ಹೊತ್ತು ಬರೀ ಲೈಟ್ ಮಾತ್ರ ಕಾಣುತ್ತೆ, ಇದರಲ್ಲಿ ವೆಹಿಕಲ್ ಸಮೇತ ಕಾಣುತ್ತೆ. ನಮ್ ಕಣ್ಗೆ ರಿಫ್ಲೆಕ್ಟ್ ಅಂದ್ರೆ ಕಣ್ಗೆ ತುಂಬಾ ಡಾರ್ಕ್ ಆಗಿ ಹೊಡೆಯೋದನ್ನ ತಪ್ಪಿಸುತ್ತೆ. ಇನ್ನೊಂದೇನಪ್ಪ SOS ಬಟನ್ಸ್, ಪೊಲೀಸ್ ಸ್ಟೇಷನ್, ಆಂಬುಲೆನ್ಸ್ ಈ ತರದಕ್ಕೆಲ್ಲ ಕನೆಕ್ಟ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ಇದು ಟೋಯಿಂಗ್ ಆಪ್ಷನ್ಸ್, ಟೋಯಿಂಗ್ ಬೇಕು ಅಂದ್ರೆ ಟೋಯಿಂಗ್ ಗೆ ನೀವು ಇದು ಮಾಡ್ಕೊಳ್ಬಹುದು. ಅಂಡ್ ಕಿಯಾ ಕನೆಕ್ಟ್ ಅಂದ್ರೆ ಮೋರ್ ದೆನ್ 70ಕ್ಕೂ ಅಧಿಕ ಹೆಚ್ಚಿನ ಫೀಚರ್ ಗಳನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಆಪರೇಟ್ ಮಾಡಬಹುದು. ಸ್ಟಾರ್ಟ್, ಇಂಜಿನ್ ಆಫ್, ಡೋರ್ ಲಾಕ್, ಅನ್ಲಾಕ್, AC, FM, ಏರ್ ಪ್ಯೂರಿಫೈಯರ್. ಸೊ ಇದೆಲ್ಲಾನು ಕೂಡ ನೀವು ಆಪರೇಟ್ ಮಾಡಬಹುದು. ಗಾಡಿ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಅಥವಾ ರ್ಯಾಶ್ ಡ್ರೈವ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲರ್ಟ್ ಬರೋದು, ಈ ಎಲ್ಲಾ ಫೀಚರ್ಸ್ ನ ಕಿಯಾ ಕನೆಕ್ಟ್ ಅನ್ನೋದು ನೀವು ಆಪರೇಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸ್ಮಾರ್ಟ್ ವಾಚ್ ಮತ್ತೆ ಸ್ಮಾರ್ಟ್ ಫೋನ್ ಗೆ ಕನೆಕ್ಟ್ ಮಾಡ್ಕೋಬಹುದು. ಅದು ಕೂಡ ಮಾಡಬಹುದಾ? ಸ್ಮಾರ್ಟ್ ವಾಚ್ ಅಲ್ಲೇ ಇಂಜಿನ್ ಸ್ಟಾರ್ಟ್ ಮಾಡಬಹುದು. ಆ ಫೀಚರ್ಸ್ ಕೂಡ ಇದರಲ್ಲಿ ಇರುತ್ತೆ. ಡಬಲ್ ಡಿಕಟ್ ಸ್ಟೇರಿಂಗ್ ವೀಲ್, ಸ್ಪೋರ್ಟ್ಸ್ ವೆಹಿಕಲ್ ಅಲ್ಲಿ ಏನ್ ಫೀಲ್ ಬರುತ್ತಲ್ಲ ಆ ತರ ಫೀಲ್ ನ ಕೊಡುತ್ತೆ ಇದು. ಇದರಲ್ಲಿ ಕ್ರೂಸ್ ನೋಡಬಹುದು, ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಆಡ್ ಆಗಿದೆ. ಓಕೆನಾ, ವಾಲ್ಯೂಮ್ ಬಟನ್ಸ್ ನೋಡಬಹುದು ನೀವು, ಫೋನ್ ರಿಸೀವಿಂಗ್ ಅಂಡ್ ವಾಯ್ಸ್ ಕಮಾಂಡರ್ ಕೂಡ ಕೊಟ್ಟಿದ್ದಾರೆ ಸರ್. ವಾಯ್ಸ್ ಕಮಾಂಡರ್ ಅಲ್ಲಿ ನೀವು ಸನ್ರೂಫ್ ಕೆಲವೊಂದು ಫೀಚರ್ಸ್ ಗಳನ್ನ ಆಪರೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇದನ್ನ ಟಚ್ ಮಾಡ್ತೀನಿ. ಈಗ ಆಲ್ ಪವರ್ ವಿಂಡೋಸ್ ನಾನು ಅಪ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಆಲ್ ಪವರ್ ವಿಂಡೋ ಅಪ್ ನೋಡಿ. ಎಲ್ಲ ಹಿಂಗಡೆ ಸೈಡ್ ಎಲ್ಲ ಡೌನ್ ಮಾಡ್ಬೇಕಾ? ಆಲ್ ಪವರ್ ವಿಂಡೋ ಡೌನ್. ಆಕ್ಚುಲಿ 7 ಸೀಟರ್ಗೂ ಕಾರೆನ್ಸ್ ಅಲ್ಲಿ ನಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬೇಕು ಅಂತಿದ್ರು. ಜಸ್ಟ್ ನೋಡಿ ಹಾಗೆ ತೋರಿಸ್ತೀನಿ. ಓಪನ್ ಸನ್ರೂಫ್, ಕ್ಯಾಬಿನ್ ಅಲ್ಲಿ ಕೂರೋರ್ಗೆ ಮಾತ್ರ ಲೆವೆಲ್ ಫೀಲ್ ಕೊಡುತ್ತೆ. ಸೊ ಸನ್ಲೈಟ್ ಎಲ್ಲ ಆರಾಮಾಗಿ ಎಲ್ಲರ ಮೇಲೂ ಬೀಳುತ್ತೆ. ಅಡ್ವಾಂಟೇಜಸ್. ಓಕೆನಾ? ಅಗೇನ್ ಇದನ್ನ ವಾಯ್ಸ್ ಕಮಾಂಡರ್ ಅಲ್ಲಿ ಆಪರೇಟ್ ಮಾಡಬಹುದು. ಜಸ್ಟ್ ಇದನ್ನ ಟಚ್ ಮಾಡ್ತೀರಾ, ವಾಯ್ಸ್ ಕಮಾಂಡರ್. ಕ್ಲೋಸ್ ಸನ್ರೂಫ್. ಈಗ ಇದು ಸಿರಿ ಅಂತ ಕರೀತಾರಲ್ಲ ಫೋನಲ್ಲಿ, ಆತರ ಇದಕ್ಕೆ ಹೆಸರಿದೆಯಾ? ಎಕ್ಸಾಕ್ಟ್ಲಿ, ಕಿಯಾ ಹೇ ಕಿಯಾ ಅಂತ ಹೇಳ್ತೀವಿ ಇದರಲ್ಲಿ. ಹೆಸರೇನು ಇಟ್ಟಿಲ್ಲ. ಇಲ್ಲ, ಹೇ ಕಿಯಾ ಅಷ್ಟೇ. ಹೇ ಕಿಯಾ ಅಂತ ಇವ್ರ ಹೆಸರು.
ಬರೀ ಇದಕ್ಕೆ ಫೀಚರ್ ಮಳೆ ಬರ್ತಾ ಇರೋದು ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ. ಅಗೇನ್ ಅದೇ ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ನೋಡೋದಾದ್ರೆ ಇದರಲ್ಲಿ ಟಿಲ್ಟ್ ಟು ಟೆಲಿಸ್ಕೋಪಿಕ್ ನಿಮ್ಗೆ ಅಡ್ಜಸ್ಟಬಲ್ ಹೈಟ್ ತಕ್ಕಂಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ನೋಡಿ. ಇದು ಅಪ್ ಅಂಡ್ ಡೌನ್ ಅಂಡ್ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಎರಡು ಇದೆ ನೋಡಿ. ಅಂದ್ರೆ ನಿಮ್ಗೆ ಹೈಟ್ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದೊಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅಂಡ್ ಅಗೇನ್ ಅದ್ ಬಿಟ್ರೆ ವೈರ್ಲೆಸ್ ಫೋನ್ ಚಾರ್ಜರ್ ಸರ್. ಜಸ್ಟ್ ನೀವು ಫೋನ್ ಇಟ್ರೆ ಇಲ್ಲಿ ಸೊ ಫೋನ್ ಚಾರ್ಜಿಂಗ್ ಆಗುತ್ತೆ. ಅಗೇನ್ ಅದ್ ಬಿಟ್ರೆ ಕಪ್ ಹೋಲ್ಡರ್ ಕೂಲಿಂಗ್ ಸರ್. ಈಗ ನಮ್ಗೆ ಬಿಸಿಲಲ್ಲಿ ಎಲ್ಲರೂ ಹೊರಗಡೆ ಹೋಗ್ತಾ ಇದೀವಿ ಅಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ನಮ್ಗೆ ಕೋಲ್ಡ್ ವಾಟರ್ ಕುಡಿಬೇಕು ಅನ್ಸುತ್ತೆ. ನಮ್ಮ ಹತ್ರ ಇರೋ ವಾಟರ್ ನಾವು ಕೂಲ್ ಮಾಡಬೇಕು ಅಂದ್ರೆ ಜಸ್ಟ್ ಇಲ್ಲಿ ಹೋಲ್ಡ್ ಮಾಡ್ಕೊಂಡ್ರೆ ಸಾಕು, ನಾವು ಇಲ್ಲಿ ಇಟ್ರೆ ಸಾಕು. ಹೌದಾ? ಕೂಲಿಂಗ್ ಆಗುತ್ತೆ. ನೀವೇ ಕೊಡ್ತೀರಾ ಇಲ್ಲ ಅದರದೇ ಕಪ್ ತಗೊಬೇಕೇನಾದ್ರು? ನೀವ್ ತಗೋಬೇಕಾಗುತ್ತೆ. ಸೊ ಅದೊಂದು ಫೀಚರ್ಸ್ ನೀವು ನೋಡಬಹುದು. ಇಲ್ಲಿ ಕಪ್ ಇಡಬಹುದು, ಇಲ್ಲಿ ಬಾಟಲ್ ಇಡಬಹುದು, ನೀವು ಕೂಲಿಂಗ್ ಆಗುತ್ತೆ. ಸೊ ಅದೊಂದು ಫೀಚರ್ಸ್ ಯಾವುದೇ ಕಪ್ ತಗೊಂಡ್ರು ಆಗುತ್ತೆ. ಹೌದು, ಎನಿ ಕಪ್ ಒಂಥರ ಆಲ್ಮೋಸ್ಟ್ ಫ್ರಿಡ್ಜ್ ತರ ಕೆಲಸ ಮಾಡುತ್ತೆ. ಇಲ್ಲಿದಿಲ್ಲ ವೆಂಟಿಲೇಷನ್ ಸೈಡ್ ಅಲ್ಲಿ ಸಖತ್ತಾಗಿದೆ ಇದೊಂದು ಫೀಚರ್. ಎಲ್ಲ ಯೋಚನೆ ಮಾಡ್ತಾರಲ್ಲ ಒಂದು ಕಾರ್ ಬಿಲ್ಡ್ ಮಾಡುವಾಗ ಹಿಂಗಿರ್ಬೇಕು ಹಿಂಗಿರ್ಬೇಕು. ಮೇಜರ್ ಆಗಿ ಸರ್ ಈಗ ಸರ್ವೆ ಮಾಡೇ ಮಾಡ್ತಾರೆ. ಕಿಯಾ ಅಂದ್ರೆ ಫೀಚರ್ಸ್ ಗೆ ನೆಕ್ಸ್ಟ್ ಲೆವೆಲ್ ನೇಮ್. ನಿಮ್ಗೆ ಗೊತ್ತಿರೋ ನಿಮ್ ಕಾರ್ ಸೆಲ್ಟಾಸ್ ನೋಡಿದೀರಾ, ಫೀಚರ್ಸ್ ಅಂತೂ ಯಾವ ತರ ಇದೆ. ಇದರಲ್ಲಿ ಅದಕ್ಕಿಂತ ಹೆಚ್ಚಿನ ಫೀಚರ್ಸ್ ಗಳು ಇನ್ನು ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ. ನಾವ್ ಇನ್ನು ಥಿಂಕೆ ಮಾಡಿರಲ್ಲ ಯಾವ ತರ ಫೀಚರ್ಸ್ ಬೇಕಾಗ್ಬೋದು ನಮ್ಗೆ ಅಂತ. ಅದನ್ನ ಫೀಚರ್ಸ್ ಅವ್ರು ಕೂತು ಎಕ್ಸ್ಪೀರಿಯನ್ಸ್ ಮಾಡಿ ಸಣ್ಣ ಸಣ್ಣದನ್ನು ಮೈನ್ಯೂಟ್ ಆಗಿ ಯೋಚನೆ ಮಾಡಿ ಫೀಚರ್ಸ್ ಗಳನ್ನ ತುಂಬ್ತಾರಲ್ಲ. ಹೌದು, ಮತ್ತೆ ರೇಟ್ ಅದೊಂದು ಎಕ್ಸಾಕ್ಟ್ಲಿ ಸರ್. ಮತ್ತೆ ಇನ್ನೊಂದು ಏನು ಅಂದ್ರೆ ಇದರಲ್ಲಿ ನಮ್ಗೆ ಮೂಡಕ್ ತಕ್ಕಂಗೆ ನಮ್ಗೆ ಒಳಗಡೆ ಆಂಬಿಯಂಟ್ ಲೈಟ್ ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ನೋಡಿ ನಮ್ಗೀಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಲರ್ಸ್ ನ ನೀವು 64 ಕಲರ್ಸ್ ಆಂಬಿಯಂಟ್ ಲೈಟ್ ನ ಚೇಂಜ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಈಗ ಬ್ಲೂ ಇದೆ ಅಲ್ವಾ, ಕಸ್ಟಮೈಸ್ ಮಾಡಬಹುದು. ಈಗ ಬ್ಲೂ ಇದೆ 64 ಕಲರ್ಸ್. ಈಗ ನಾನು ರೆಡ್ ಮಾಡ್ತೀನಿ ನೋಡಿ, ಇಲ್ಲೆಲ್ಲ ರೆಡ್ ಆಯ್ತು. ಓಕೆನಾ? ಇದು ನೈಟ್ ವ್ಯೂ ಸರ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಒಳಗಡೆ ಇಂಟೀರಿಯರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಯಾರು ಕೂತು ಡ್ರಿಂಕ್ಸ್ ಮಾಡೋರಿಗೆ ಅವ್ರಿಗೆಲ್ಲ ಕೂಲಿಂಗು, ಈ ಕಡೆ ನೈಟ್ ಮೂಡು, ಇದ್ರದೆಲ್ಲ ಮೂಡ್ ಇವೆಲ್ಲ ನೋಡಿದ್ರೆ ಎಲ್ಲೋ ಎದೋಗಕ್ಕೆ ಮನ್ಸು. ಬಟ್ ಯಾರು ಕೂಡ ಕಾರಲ್ಲಿ ಡ್ರೈವ್ ಮಾಡ್ತಾ ಡ್ರಿಂಕ್ ಮನೆ ಹತ್ರ ಕೂತಿದ್ದಾಗ ಕರೆಕ್ಟ್. ಯಾಕಂದ್ರೆ ಹಾರ್ಡ್ ಡ್ರಿಂಕ್ಸ್ ಅಲ್ಲ, ಕೂಲ್ ಡ್ರಿಂಕ್ಸ್. ಇನ್ನೊಂದೇನು ನೋಡೋದಾದ್ರೆ ಸರ್, ಡ್ಯಾಶ್ ಬೋರ್ಡ್ ಚೇಂಜ್ ಮಾಡಿದ್ದಾರೆ ಸರ್. ನೋಡಬಹುದು ಇಲ್ಲಿ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ಸೊ ತುಂಬಾ ಪ್ರೀಮಿಯಂ ಆಗಿರುತ್ತೆ. ಮುಂಚೆಗಿಂತನೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕ್ವಾಲಿಟಿ ವೈಸ್ ನೋಡಬಹುದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಡ್ಯಾಶ್ ಬೋರ್ಡ್ ಅಂಡ್ ಅಗೇನ್ ಅದ್ ಬಿಟ್ರೆ ಇದರಲ್ಲಿ 6 ಏರ್ ಬ್ಯಾಗ್ ಇರುತ್ತೆ ಸರ್. ಸೊ ಫ್ರಂಟ್ ಅಲ್ಲಿ ಇಲ್ಲಿ 2 ಕೊಟ್ಟಿದ್ದಾರೆ, ಅಂಡ್ ಇಲ್ಲಿ ಪಿಲ್ಲರ್ 2 ಕೊಟ್ಟಿದ್ದಾರೆ, ಅಂಡ್ 6 ಇಲ್ಲಿ ಸೀಟ್ ಅಲ್ಲಿ 2 ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ನಾವು ಜರ್ನಿ ಮಾಡ್ಬೇಕಾದ್ರೆ ಮ್ಯೂಸಿಕ್ ಎಲ್ಲರೂ ಲೈಕ್ ಮಾಡೋದು, ಬೋಸ್ ಸ್ಪೀಕರ್ ನ ಆಡ್ ಮಾಡಿದ್ದಾರೆ, ಪ್ರೀಮಿಯಂ ಸ್ಪೀಕರ್ಸ್ ಆಡ್ ಮಾಡಿದ್ದಾರೆ. ಸೌಂಡ್ ಕ್ವಾಲಿಟಿ ಅಂತೂ ನಿಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೀವು ಕಾರಲ್ಲಿ ಕೂತಿದಾಗಲೇ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ, ಆ ತರ ಕೊಟ್ಟಿದ್ದಾರೆ. ಟೋಟಲಿ ನಿಮ್ಗೆ 8 ಸ್ಪೀಕರ್ಸ್ ಬರುತ್ತೆ. ಅಗೇನ್ ಅದ್ ಬಿಟ್ರೆ ನಿಮ್ಗೆ ಮೇಜರ್ ಆಗಿ ನೋಡೋದಾದ್ರೆ ಸರ್, ಡೌನ್ ಹಿಲ್ ಕಂಟ್ರೋಲ್ ಸರ್. ಇಲ್ಲಿ ನೋಡಿ, ಈಗ ನಾರ್ಮಲ್ ಆಗಿ ನೀವು ಯಾವ್ದಾದ್ರು ಘಾಟ್ ಸೆಕ್ಷನ್ ಗೆಲ್ಲ ಹೋದಾಗ ಕಾರು ಕೆಲವೊಂದು ಗಾಡಿಗಳೇನಾಗುತ್ತೆ ಸಡನ್ ಆಗಿ ಹೋಗ್ತಾ ಇರುತ್ತೆ ಡೌನ್ ಅಲ್ಲೆಲ್ಲ. ಬಟ್ ಇದು ನಿಮ್ಗೆ ಆನ್ ಮಾಡ್ಕೊಂಡಿರೋದ್ರಿಂದ ವಿತ್ ಆಟೋ ಬ್ರೇಕ್ ಅಪ್ಲೈ ಮಾಡ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ ಸೇಫ್ ಡ್ರೈವ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಅದ್ ಬಿಟ್ರೆ ಹಿಲ್ ಅಸಿಸ್ಟ್ ಕಂಟ್ರೋಲ್ ಕೂಡ ಇದೆ. ಅಂದ್ರೆ ಅಪ್ಪಲ್ಲಿದ್ದಾಗ ನೀವು ಮೂವ್ ಮಾಡೋ ಟೈಮ್ ಅಲ್ಲಿ ರೋಲ್ ಬ್ಯಾಕ್ ಆಗ್ಲಿಕ್ಕೆ ಬಿಡಲ್ಲ ಗಾಡಿ, ಹಾಗೆ ಒಂದು 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಜಸ್ಟ್ ನೀವು ಎಕ್ಸಿಲೇಟರ್ ಕೊಟ್ರೆ ಮೂವ್ ಆಗುತ್ತೆ. ದೊಡ್ಡ ಪ್ರೀಮಿಯಂ ಕಾರ್ಸ್ ಅಲ್ಲಿ ಎಲ್ಲ ಬರತಕ್ಕಂತ ಫೀಚರ್ಸ್ ಎಲ್ಲ ಇದರಲ್ಲಿ ಎಲ್ಲ ಇನ್ಬಿಲ್ಟ್ ಇದೆ ಸರ್. ಇದೊಂಥರ ಮಿಡಲ್ ಕ್ಲಾಸ್ ಮತ್ತೆ ಹೈಯರ್ ಎಂಡ್ ಕ್ಲಾಸ್, ಅಥವಾ ಏನ್ ಕೆಳಗಡೆ ನಾವು ಸಹ ನಮ್ಮ ಫ್ಯಾಮಿಲಿ ಎಲ್ಲ ತಗೊಳಕಾಗತ್ತ 7 ಸೀಟರ್ ಅನ್ನುವಂತವ್ರಿಗೆಲ್ಲ ಇದೊಂಥರ ಬಾದಾಮಿ ಇದ್ದಂಗೆ ಸರ್ ಅಲ್ವಾ. ಇನ್ನೊಂದು ಹೇಳೋದ್ ಮರ್ತೆ ನಾನು, ಕೆಲವರೆಲ್ಲ ಅಲೈವಿಲ್ ಬೇಕೇ ಬೇಕು ಅಂತಾರೆ ನೋಡಿ. ಇದ್ರಲ್ಲಿ ಬೇಸಿಕ್ ಗಾಡಿಗೆ ಹೋದ್ರು ಅಲೈವಿಲ್ ಬರುತ್ತೆ ಸರ್. ಬೇಸಿಕ್ ನಿಮ್ಗೆ ಶೋರೂಮ್ ಪ್ರೈಸ್ 11.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್ 13.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಎಕ್ಸ್ ಶೋರೂಮ್ ಪ್ರೈಸ್. ಟಾಪ್ ಎಂಡ್ ಹೋಗ್ತೀವಿ ಅಂದ್ರೆ ಟಾಪ್ ಎಂಡ್ ನಿಮ್ಗೆ ಅರೌಂಡ್ ನೀವು ಫೀಚರ್ಸ್ ಆಡ್ ಆದಂಗೆಲ್ಲ ನಿಮ್ಗೆ ಆಡ್ ಆಗ್ತಾ ಹೋಗುತ್ತೆ ಪ್ರೈಸ್ ಎಲ್ಲ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಡೀಟೇಲ್ಸ್ ಕೊಡ್ತೀವಿ ಅದ್ರ ಬಗ್ಗೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಗೆ ರೇರ್ ಡೋರ್ ನ ಓಪನ್ ಮಾಡಿದ್ರೆ ಪ್ರೊಜೆಕ್ಷನ್ ಲ್ಯಾಂಪ್ ಆನ್ ಆಗುತ್ತೆ. ಅದು ನೈಟ್ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಶೋರೂಮ್ ಬಂದ್ರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ. ಓಕೆ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಶೋರೂಮ್ಗೆ ಬಂದು ಕೂಡ ಬೇರೆ ಕಡೆಯಿಂದ ರಿಜಿಸ್ಟರ್ ಮಾಡ್ಕೋಬಹುದಲ್ಲ? ಅಂದ್ರೆ ಇಲ್ಲಿ ನೀವು ಶೋರೂಮ್ ಬಂತು ಅಂದ್ರೆ ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲಿಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ನಾನು ಬೆಂಗಳೂರಲ್ಲಿ ಇರೋರು ಬೆಂಗಳೂರಲ್ಲೇ ಬೈ ಮಾಡ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಾನ್ ಮಾಡಿದಾಗ ನನಗೆ ಐಡಿಯಾ ಇರ್ಲಿಲ್ಲ. ಅದು ನಾನು ಖರೀದಿ ಮಾಡುವಾಗ ನಾನು ಅಲ್ಲಿ ಖರೀದಿ ಮಾಡಿ ಅಲ್ಲೇ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಅವರು ಹಾಸನಿಗೆ ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ರು, ನನಗೆ ಐಡಿಯಾ ಇರ್ಲಿಲ್ಲ. ಹಂಗಾಗಿ ಈಗ ತುಂಬಾ ಕಡೆ ಏನಾದ್ರು ನಿಮ್ಗೆ ವೇಟಿಂಗ್ ಪೀರಿಯಡ್ ಜಾಸ್ತಿ ಇತ್ತು ಅಂತ ಅಂದ್ರೆ ಆಮೇಲೆ ಹಾಸನ್ ಶೋರೂಮ್ ಕಾಂಟ್ಯಾಕ್ಟ್ ಹಾಸನ್ ಆದರ್ಶ್ ಕಿಯಾ ಶೋರೂಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ತುಂಬಾ ಟೈಮ್ ಕೊಟ್ಟು ಒಂದ್ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಇದ್ ಮಾಡೋ ಅಂತ ವ್ಯವಸ್ಥೆ ಮಾಡ್ಕೊಡ್ತಾರೆ. ಯಾಕಂದ್ರೆ ಸಿಟಿ ಕಡೆ ಎಲ್ಲ ಇನ್ನು ಬೆಂಗಳೂರು ಕಡೆ ಎಲ್ಲ ಹೋದ್ರು ಅಂದ್ರೆ ಬೇಗ ಬೇಗ ಕಸ್ಟಮರ್ ಇದ್ ಮಾಡ್ತಾರ ಕಳ್ಸೋದಕ್ಕೆ, ಡೀಲ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಅವ್ರಿಗೆ ಒಂದು ಇದಿರುತ್ತೆ.
ಇಲ್ಲಿಗೆ ಬಂದ್ರೆ ನೀವು ಆರಾಮಾಗಿ ಫ್ರೀ ಆಗಿ ಇನ್ನೂ ಮಾತಾಡ್ಕೊಂಡು ಇಲ್ಲೂ ಕೂಡ ಬೈ ಮಾಡಿ ನೀವು ಯಾವ ಪ್ರಾಂತ್ಯಕ್ಕೆ ಬೇಕು ಅಲ್ಲಿಗೆ ರಿಜಿಸ್ಟರ್ ಮಾಡ್ಕೊಡ್ಬೋದು. ಹಾಗೇನೆ ಅದ್ ಬಿಟ್ರೆ ನಿಮ್ಗೆ ಕ್ಯಾಬಿನ್ ಲೈಟ್ಸ್ ನೀವು ನೋಡ್ಬೋದು. ಸೊ ಕ್ಯಾಬಿನ್ ಲೈಟ್ಸ್ ಎಲ್ಲಾ ರೋಗು ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಸನ್ ಗ್ಲಾಸ್ ಹೋಲ್ಡರ್ ಆಡ್ ಆಗಿರುತ್ತೆ. ಅಗೇನ್ ಇದರಲ್ಲಿ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಹೇಳೋದನ್ನ ನಾನು ಹೇಳಿದ್ದೆ ನಿಮ್ಗೆ. ಹೊರಗಡೆ ಬಂದ್ರೆ ನಾನು ಅದನ್ನ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸರ್ ಈಗ ನಾರ್ಮಲ್ ಆಗಿ ನೀವು ಲಾಂಗ್ ಡ್ರೈವ್ ಎಲ್ಲರೂ ಹೋದಾಗ ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ನೀವು ಸ್ಲೀಪ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಅವಾಗ ನೀವು ಸೀಟಲ್ಲಿ ಕುತ್ಕೊಂಡು ಸ್ಲೀಪ್ ಮಾಡೋದು ಬೇಕಾಗಿಲ್ಲ. ತೋರಿಸ್ತೀನಿ ನೋಡಿ ಇವಾಗ. ಎಕ್ಸಾಕ್ಟ್ಲಿ ಸರ್. ಓಹ್ ನೋಡಿ, ಫುಲ್ ಫ್ಲಾಟ್ ಆಗುತ್ತೆ. ಆರಾಮಾಗಿ 7 ಅಡಿ ಇರೋರು ಆರಾಮಾಗಿ ಮಲ್ಕೋಬಹುದು ನೀವು. ಸೊ 7 ಸೀಟರ್ ಕೂಡ ಬರುತ್ತೆ, 6 ಸೀಟರ್ ಬರುತ್ತೆ. ಇದು 6 ಸೀಟರ್. 7 ಸೀಟರ್ ಆದ್ರೆ ಅಲ್ಲಿ ನಿಮ್ಗೆ ಗ್ಯಾಪ್ ಬರಲ್ಲ, ಸೀಟ್ ಕವರ್ ಆಗುತ್ತೆ, ಆರಾಮಾಗಿ ಸ್ಲೀಪ್ ಮಾಡ್ಬೋದು. ಹೋಗ್ಬೋದಲ್ಲ? ಪ್ಲೀಸ್ ಸರ್. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ನಾನು 5.7 ಇದೀನಿ. ಅಯ್ಯೋ ಏನು 6 ಫೀಟ್ ಇರೋರು ಆರಾಮಾಗಿ ಮಲ್ಕೋಬಹುದು. ಸಖತ್ತಾಗಿದೆ. ಇಲ್ಲಿ ನೋಡಿ, ನನಗೆ ಇನ್ನೂ ಅರ್ಧ ಅಡಿ ಬಿಟ್ಟಿದ್ದೀನಿ ಇಲ್ಲಿ ಮೇಲೆ, ಆದ್ರೂ ಕೆಳಗಡೆನೂ ಅರ್ಧ ಅಡಿ, ಆಲ್ಮೋಸ್ಟ್ 6.5 ಆರಾಮಾಗಿ ಮಲ್ಕೋಬಹುದು. ಕ್ಯಾಂಪಿಂಗ್ ಗಿಂಪಿಂಗ್ ಮಾಡೋರ್ಗೆ ಎಲ್ಲಾದ್ರೂ ಹೋದ್ರೆ ಈ ತರ ಮಳೆಗಳೇ ಬರ್ತಾ ಇದೆ ನೋಡಿ. ಈಗಲೂ ಹಂಗೆ ಸ್ಟಕ್ ಆದ್ರೆ ಸಖತ್ತಾಗಿರುತ್ತೆ ಅವ್ರಿಗೆಲ್ಲ ಇದನ್ನ ನೋಡಿ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಫ್ಲಾಟ್ ಫೋಲ್ಡಿಂಗ್ ಆಗಿರೋದು ಕೇಸ್. ಓಕೆ, ಇದ್ರ ಮೇಲೆ ಒಂದು ಚಿಕ್ಕದೊಂದು ಬೆಡ್ ಹಾಕೊಳ್ತೀನಿ ಅಂದ್ರೆ ಸೊ ಕಾರ್ಗೆ ಸಪರೇಟ್ ಬರುತ್ತೆ, ಹೊರಗಡೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸಿಗ್ತವೆ, ಹಾಕೊಳ್ಬಹುದು ನೀವು. ಎಲ್ಲ ಕಡೆಗೂ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಆಡ್ ಆಗಿದೆಯಲ್ಲ, ಇದೊಂದು ಅಡ್ವಾಂಟೇಜಸ್. ಇನ್ನೊಂದು ಏನು ಅಂದ್ರೆ ಗಾಡಿಲಿ ಏರ್ ಪ್ಯೂರಿಫೈರ್ ಆಡ್ ಆಗಿದೆ ಸರ್. ಈಗ ನೀವು ಒಂದು 7 ಜನ ಒಳಗಡೆ ಕುತ್ಕೊಂಡಿದ್ದೀರಾ ಅಂದ್ರೆ ಏರ್ ಎಲ್ಲ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದನ್ನ ಪ್ಯೂರ್ ಮಾಡಿ ಫ್ರೆಶ್ ಏರ್ ನ ಪ್ರೊಡ್ಯೂಸ್ ಮಾಡುತ್ತೆ. ವೈರಸ್ ಅಂಡ್ ಬ್ಯಾಕ್ಟೀರಿಯಾ ಪ್ರೊಟೆಕ್ಷನ್ ಸರ್. ನೋಡಬಹುದು ನೀವು, ವೈರಸ್ ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ನ ಜಾಸ್ತಿ ಮಾಡ್ಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೆ, ಆಟೋ ಮೋಡ್ ಇಟ್ಕೊಳ್ಳಿಕ್ಕೆ ಎಲ್ಲ ಆಪ್ಷನ್ಸ್ ಇದ್ರಲ್ಲಿ ಇರುತ್ತೆ. ಏನಾರು ಚಿಕ್ಕದಾಗಿ ಏನಾರು ನೀವು ಒಂದು ಲಂಚ್ ಮಾಡ್ತೀನಿ ಅಂದ್ರೆ, ಹೌದು, ಮೊಬೈಲ್ ಇಟ್ಕೊಳ್ತೀನಿ ಅಂದ್ರೆ, ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. 3.5 kgs ವರೆಗೂ weight ಅನ್ನ ನಿಮ್ಗೆ ಅಬ್ಸರ್ವ್ ಮಾಡುತ್ತೆ. ಆಲ್ಮೋಸ್ಟ್ ಒಂದು ಫ್ಲೈಟ್ ಅಲ್ಲಿ ಕುತ್ಕೊಂಡಾಗ ಏನ್ ಎಕ್ಸ್ಪೀರಿಯನ್ಸ್ ಬೇಕು ಆ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ಸಿಗ್ತಾ ಇದೆ. ಹೌದು. ಮತ್ತೆ ಸೆಕೆಂಡ್ ರಾ ಸೀಟ್ಸ್ ಇದೆಯಲ್ಲ, ಇದನ್ನ ನಿಮ್ಗೆ ಸ್ಲೈಡಿಂಗ್ ಮಾಡಬಹುದು, ರಿಕ್ಲೈನ್ ಮಾಡಬಹುದು. ರಿಕ್ಲೈನ್ ಮಾಡಬೇಕು ಅಂತ ಇಟ್ಕೊಂಡ್ರೆ ರಿಕ್ಲೈನ್ ಆರಾಮಾಗಿ ಕೂರ್ಬೋದು ನೀವು. ಇದು ಎಲೆಕ್ಟ್ರಿಕ್ ಟಂಬಲ್. ಇಲ್ಲಿ ನೋಡಿ, ಜಸ್ಟ್ 1 ಟಚ್ ಮಾಡಿದ್ರೆ ನಿಮ್ಗೆ ಆಟೋ ಫೋಲ್ಡ್ ಆಗುತ್ತೆ. ಚೆನ್ನಾಗಿದೆ. ಎಷ್ಟು ಅಡ್ವಾಂಟೇಜ್ ಇದೆ ಅಂದ್ರೆ, ಹಿಂದೆ ಕೂತಿರೋರು ಸರ್ ಆರಾಮಾಗಿ ನೀವೇನ್ ಮಾಡ್ಬೋದು, ಟಚ್ ಮಾಡಿ ಫೋಲ್ಡ್ ಮಾಡಿ ಆರಾಮಾಗಿ ಬರ್ಬೋದು. ಅದು ಸಖತ್ತಾಗಿದೆ. ಹೌದು. ಇನ್ ಕೇಸ್ ಮ್ಯಾನ್ಯುವಲ್ ಫೋಲ್ಡಿಂಗ್ ಬೇಕು ಅಂತ ಇಟ್ಕೊಳ್ಳಿ, ಮ್ಯಾನ್ಯುವಲ್ ಫೋಲ್ಡಿಂಗ್ ಅದಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ನೋಡಿ, ಸೊ ಮ್ಯಾನ್ಯುವಲ್ ಫೋಲ್ಡಿಂಗ್ ಕೂಡ ಮಾಡ್ಕೋಬಹುದು. ಈ ಕಡೆ ಮ್ಯಾನ್ಯುವಲ್ ಫೋಲ್ಡ್ ಮಾಡಬೇಕು, ಎಕ್ಸಿಟ್ ಎಂಟ್ರಿ ಈ ಕಡೆನೂ ತಗೋಬೇಕು ಅಂದ್ರೆ ಈ ಕಡೆನೂ ಎಕ್ಸಿಟ್ ಎಂಟ್ರಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲಾ ಸೀಟ್ಗೂ ಮೇಜರ್ ಆಗಿ ಬೇಕಾದ್ರೆ ಎಸಿ ಸರ್. ಈ ವೆಂಟ್ಸ್ ಗಳು, ಈ ವೆಂಟ್ಸ್ ನಿಮ್ಗೆ ಆಲ್ ಬೇಸಿಕ್ ಇಂದನೂ ಕೂಡ ಟಾಪ್ ಎಂಡ್ ವರ್ಗೂ ಎಲ್ಲಾ ಸೀಟ್ಗೂ ಎಸಿ ವೆಂಟ್ಸ್ ಕವರ್ ಆಗಿದೆ. ನೀವು ನೋಡಿ. ಆಮೇಲೆ ಚಾರ್ಜ್ ಮಾಡ್ಕೊಳ್ಳೋ ಸಿ ಟೈಪ್ ಇಲ್ಲೂ ಕೊಟ್ಟಿದ್ದಾರೆ, ಮೊಬೈಲ್ ಹೋಲ್ಡರ್ ಇಲ್ಲಿ. ಆಮೇಲೆ ಇದನ್ನ ಎಸಿ ಹಿಂದೆ ಯಾರು ಇಲ್ಲ ಅಂತ ಇಟ್ಕೊಳ್ಳಿ, ಆಫ್ ಮಾಡ್ತೀನಿ ಅಂದ್ರೆ ಹಿಂದೆ ಎಸಿನ ಇಲ್ಲೇ ಆಫ್ ಮಾಡಬಹುದು. ಓಕೆ. ಮುಂದೆ ಮಾತ್ರ ಕೂತಿದ್ದೀರಾ ಅಂದ್ರೆ, ಹಿಂದೆ ಇರೋರು ಬೇಕು ಅಂದ್ರೆ ಎಸಿನ ಇಲ್ಲೇ ಆಪರೇಟ್ ಮಾಡಬಹುದು. ಓಕೆ, ನೈಸ್. ಚೆನ್ನಾಗಿದೆ ಫೀಚರ್. ಸೊ ಈ ತರ ಸೀಟ್ ಬೆಲ್ಟ್ ಇದೆಯಲ್ಲ, ಇದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ನೋಡಿ. ತುಂಬಾ ಹೈಟ್ ಇರೋರಿಗೆ, ತುಂಬಾ ಡೌನ್, ತುಂಬಾ ಕುಳ್ಳ ಇರೋರ್ಗೂ ಕೂಡ ಹೈಟ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆಲ್ ಪವರ್ ವಿಂಡೋ, 1 ಟಚ್ ಅಲ್ಲಿ ಅಪ್ ಅಂಡ್ ಡೌನ್ ಆಗುತ್ತೆ. ಕ್ಯಾಬಿನ್ ಲೈಟ್ಸ್ ಎಲ್ಲ ಆಸ್ ಯೂಶುವಲಿ ಎಲ್ಲಾ ಕಡೆಗೂ ಬರುತ್ತೆ. ಎಷ್ಟು ವೈಲ್ಡ್ ಆಗಿದೆ ನೋಡಿ ವಿಂಡೋಸ್, ತುಂಬಾ ನೀಟಾಗಿ ಕಾಣುತ್ತೆ. ಅಂಡ್ ಅಗೇನ್ ಸನ್ ಸೈಡ್ ಕರ್ಟನ್ ನೋಡಿ, ಸನ್ಲೈಟ್ ನ ಅವಾಯ್ಡ್ ಮಾಡ್ಲಿಕ್ಕೆ. ಸೊ ಅದೊಂದು ಆಡ್ ಆನ್ ಆಗಿದೆ. ಇದು ಬೇಸಿಕ್ ಇಂದನೇ ಬರುತ್ತೆ. ಹೌದು, ಅದೊಂದು ಅಡ್ವಾಂಟೇಜ್. ಇಲ್ಲಿ ಮುಂಚೆ ಸೆಲ್ಟಾಸ್ ಅಲ್ಲೆಲ್ಲ ಏನಾಗಿತ್ತು, ಸಾರಿ ನಮ್ದು ಕಾರೆನ್ಸ್ ಅಲ್ಲಿ ಅಲ್ಲಿ ಕುತ್ಕೊಂಡೆ ಸ್ಲೈಡ್ ಮಾಡ್ಬೇಕಿತ್ತಲ್ವಾ. ಈಗ ಇದನ್ನ ನೀವು ಪುಷ್ ಮಾಡಿ ಈ ತರ ಸ್ಲೈಡ್ ಮಾಡಬಹುದು. ನಮ್ ಕಾರ್ನಿವಲ್ ಅಲ್ಲಿ ಕೊಟ್ಟಿದ್ದಾರೆ ಈ ತರ. ಸೊ ಇದರಲ್ಲಿ ಕೂಡ ಆಪ್ಷನ್ ಇದೆ ನೋಡಿ. ಈ ಮಕ್ಕಳನ್ನ ಕೋರ್ಸ್ಬಿಡ್ತೀವಿ ಮುಂದೆ, ಅವಕ್ಕೆ ಬಗ್ಗೆ ಎಳೆಯಕ್ಕೆ ಗೊತ್ತಾಗಲ್ಲ. ನಾನು ಇಲ್ಲೇ ಕೂತಿದ್ದವ್ರು ದೊಡ್ಡವ್ರು ಇಲ್ಲೇ ಆಪರೇಟ್ ಮಾಡೋದು. ಹೌದು. ಅಂದ್ರೆ ಸ್ಪೇಸಿಯಸ್ ಸಹ ನೀವು ಫಸ್ಟ್ ರಾ, ಸೆಕೆಂಡ್ ರಾ, ಥರ್ಡ್ ರಾ ಇಷ್ಟರಲ್ಲೂ ಆರಾಮಾಗಿ ಕೂರ್ಲಿಕ್ಕೆ ಅವಕಾಶ ಇದೆ. 7 ಸೀಟರ್ ಅಂದ್ರೆ ಒಂದು ಫ್ಯಾಮಿಲಿಗೆ ಏನ್ ಬೇಕೋ ಆ ಎಲ್ಲಾ ಫೀಚರ್ಸ್, ಆ ಎಲ್ಲಾ ಕಂಫರ್ಟ್ ನ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಏನಿದೆ ಪ್ರೈಸ್ ಸರ್? ಟಾಪ್ ಎಂಡ್ ನಿಮ್ಗೆ ಶೋರೂಮ್ ಬಂದ್ರೆ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ಅದ್ರಲ್ಲಿ ಆಟೋಮೆಟಿಕ್ ಸಿಗುತ್ತೆ, ಮ್ಯಾನ್ಯುವಲ್ ಸಿಗುತ್ತೆ. ಅಗೇನ್ ಅದೇ ರೀತಿ ನಿಮ್ಗೆ IMT ಅಂತ ಬರುತ್ತೆ, ಕ್ಲಚ್ಲೆಸ್ ಮ್ಯಾನ್ಯುವಲ್. ಈಗಲೂ ಬರ್ತಿದೆ. ಸೊ ಅದರಿಂದ ಪ್ರೈಸ್ ಎಲ್ಲ ವೇರಿ ಆಗುತ್ತೆ. ಒಂದೊಂದು ವೇರಿಯಂಟ್ಗೂ, ಒಂದೊಂದು ಮಾಡೆಲ್ ವೇರಿಯಂಟ್ಗೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಅದರಿಂದ ಶೋರೂಮ್ ಬಂದ್ರೆ ಟಾಪ್ ಎಂಡ್ ವೇರಿಯಂಟ್ ಎಲ್ಲ ಏನ್ ಪ್ರೈಸ್ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತಾರೆ. ಬೇಸಿಕ್ ನೀವು 11.5 ಲಕ್ಷಕ್ಕೆ ಶೋರೂಮ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಇದು. ಓಕೆ, ಸೂಪರ್. ಹೋಗ್ತಾ ಇನ್ನು ಹೋದ್ ಸರಿ ಬಂದಾಗಲೇ ಫೀಚರ್ಸ್ ಏನ್ ಕೊಡ್ಬೋದು, ಮುಂದಿನ ಸರಿ ಎಲ್ಲಾನು ಕೊಟ್ಟಿದಾರಲ್ಲ ಅಂತ ಅನ್ಕೊಂಡು ಈ ಸರಿ ಬಂದ್ರೆ ಅದಕ್ಕಿಂತ ಅದ್ಭುತವಾಗಿ ಕೊಟ್ಟವ್ರು. ಮುಂದಿನ ಸರಿ ಇನ್ನೇನ್ ಕೊಡ್ತಾರೋ ಬಂದಾಗ. ಕಾರ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ತಗೊಂಡ್ವಿ, ಬಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ನೋಡಿ, ವ್ಯೂ ಕಾಣ್ತಾ ಇದೆ. ಸಖತ್ತಾಗಿದೆ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಸಖತ್ತಾಗಿದೆ ಅಲ್ವಾ? ಸಸ್ಪೆನ್ಷನ್. ಆಫ್ ರೋಡಿಗೆ ಬಂದ್ವಿ ಈಗ ಇಲ್ಲೇ. ನಮ್ಗೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇದೊಂದು ನನಗೆ ರಿವರ್ಸ್ ತೆಗಿಯುವಾಗ ಮಾತ್ರ ಸೂಪರ್ ಆಗಿದೆ. ಇದೊಂದು ಲೈನ್ ನೋಡಿ, ಬಾಡಿ ಬ್ಲೂ ಕಲರ್ ಟರ್ನ್ ಮಾಡಿದಾಗ ಎಲ್ಲೋ ಇದೇನಿದೆ ಆಫ್ ರೋಡಿಂಗ್ ಸಖತ್ತಾಗಿದೆ. ಸಸ್ಪೆನ್ಷನ್ ಎಲ್ಲ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸರ್.
ಕೊನೆಗೆ So, ನಾವು ನೀವು ಆರಾಮಾಗಿ ಏಜ್ ಆಗಿರೋರು ಕೂತಾಗ, ಮಕ್ಕಳು ಕೂತಾಗ, ಲೇಡೀಸ್ ಕೂತಾಗೆಲ್ಲ ತುಂಬಾ ಸ್ಮೂತ್ ಇರುತ್ತೆ, ಮತ್ತೆ ಎಂಜಾಯ್ ಮಾಡ್ತಾರೆ ಡ್ರೈವಿಂಗ್ ನ. ಹೌದೌದು. ಬ್ಲೈಂಡ್ ವ್ಯೂ ಮಾನಿಟರ್ ಕೊಟ್ಟಿದ್ದಾರೆ ಸರ್. ನೀವು ನಾರ್ಮಲ್ ಆಗಿ ಇಂಡಿಕೇಟರ್ ಹಾಕಿದ್ರೆ ನೋಡಿ, ಸೊ ಬ್ಲೈಂಡ್ ವ್ಯೂ ಮಾನಿಟರ್ ಇಲ್ಲೇ ಶೋ ಆಗುತ್ತೆ ನೋಡಿ. ಇದು ಅದೇ ಬ್ಲಾಕ್ ಸ್ಪಾಟ್, ಬ್ಲೈಂಡ್ ಸ್ಪಾಟ್ ಅಂತ ಏನು ಹೇಳ್ತೀವಿ, ಹೌದು, ಅದು ಕೂಡ ಇಲ್ಲೇ ಸಿಗ್ತಾ ಇದೆ. ಇಂಡಿಕೇಟರ್ ಹಾಕಿದ್ರೆ ಯಾವ ಕಡೆ ಹೋಗ್ತೀರಾ ಆ ಕಡೆ ನಿಮಗೆ ಕ್ಯಾಮ್ರಾ ಆನ್ ಆಗುತ್ತೆ. ಇದು ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ, ರೋಡ್ ಗ್ರಿಪ್ ಒಳ್ಳೆ ಸಖತ್ತಾಗಿದೆ. ವ್ಯೂ ನೋಡಿ ಸರ್, ಎಷ್ಟು ವೈಡ್ ಆಗಿ ನಾನು ಎಲ್ಲಿ ಹೋಗ್ತೆ, ಹೆಂಗ್ ಹೋಗುತ್ತೆ ಗಾಡಿ, ಎಲ್ಲಿ ಯಾವ ಇದ್ರಲ್ಲಿ ಇದೆ ಅನ್ನೋದು ನೀಟಾಗಿ ಗೆಸ್ ಮಾಡ್ಬೋದು ಗಾಡಿ. ಎಕ್ಸಾಕ್ಟ್ಲಿ. ಆದ್ರೂ ಪುನೀತ್ ಅವ್ರು ಒಳ್ಳೆ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಕಾರ್ ಬಗ್ಗೆ. ನಿಮ್ಮ ಆಕ್ಚುಲಿ ಸರ್ ನಾವ್ ಎಕ್ಸ್ಪ್ಲೈನ್ ಮಾಡೋದಲ್ಲ, ಈ ಗಾಡಿಲಿ ಇದೆ ಫೀಚರ್, ಆ ಲೆವೆಲ್ ಇದೆ, ಅದರಿಂದ ನಾವ್ ಹೇಳಲೇಬೇಕು ಅದನ್ನ. ಈಗ ನಾರ್ಮಲ್ ಆಗಿ ನಿಮ್ಗೆ ಗೊತ್ತು, ನಮ್ದು ಸಿರೋಸ್ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ, ಭಾರತ್ ಎನ್ಕ್ಯಾಪ್, ಸೊ ಸೇಫ್ಟಿಲೂ ಕೂಡ ಇವತ್ತು ಕಾಂಪಿಟೇಟ್ ಮಾಡ್ತಾ ಇದೆ. ಸೊ ಹಾಸನಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಕಿಯಾ ಎಲ್ಲ, ಪ್ರೋಸೆಸ್ ವರ್ಕ್ ಎಲ್ಲ ಹೌದು ಸಖತ್ತಾಗಿದೆ. ಗಾಡಿ ತಗೊಳ್ಳುವಾಗ ಎಲ್ಲಾರ್ದು ಒಂದು ಫಸ್ಟ್ ಆಫ್ ಆಲ್ ನೋಡೋದು ಅಂದ್ರೆ ಕಲರ್ ಗಾಡಿ. ವೆರಿ ವೆರಿ ಪ್ರೀಮಿಯಂ ಕಲರ್ಸ್ ಗಳು ಕೊಟ್ಟಿದ್ದಾರೆ ಸರ್. ನೋಡಬಹುದು ನೀವು, ಇದು ಐವೋರಿ ಸಿಲ್ವರ್ ಅಂತ ಹೇಳಿ ಲಾಂಚಿಂಗ್ ಕಲರ್, ತುಂಬಾ ಪ್ರೀಮಿಯಂ ಕಲರ್ ಸರ್. ಫಸ್ಟ್ ಇನ್ ಮಾರ್ಕೆಟ್ ಸರ್ ಇದು, ಈ ಕಲರ್ ಬಂದೇ ಇಲ್ಲ, ಫಸ್ಟ್ ಟೈಮ್ ಇದು ಮಾರ್ಕೆಟ್ ಬಂದಿರೋದು. ತುಂಬಾ ಲಕ್ಸುರಿಯಾಗಿ ಕಾಣುತ್ತೆ ಈ ಕಲರ್. ಅದ್ ಬಿಟ್ರೆ ಟೋಟಲಿ 8 ಕಲರ್ ಸಿಗುತ್ತೆ ನಿಮ್ಗೆ. ಕ್ಲಿಯರ್ ವೈಟ್ ಸಿಗುತ್ತೆ, ಪರ್ಲ್ ವೈಟ್ ಸಿಗುತ್ತೆ, ಗ್ರಾವಿಟಿ ಗ್ರೇ ಕಲರ್ ಸಿಗುತ್ತೆ, ಅರೋರಾ ಬ್ಲಾಕ್ ಪರ್ಲ್ ಸಿಗುತ್ತೆ, ಪೀಟರ್ ಆಲಿವ್ ಸಿಗುತ್ತೆ, ಸಿಲ್ವರ್ ಸಿಗುತ್ತೆ. ಟೋಟಲಿ 8 ಕಲರ್ ಸಿಗುತ್ತೆ. ಬ್ಲಾಕ್ ಇದೆ, ಬ್ಲಾಕ್ ಕೂಡ ಇದೆ. ಬ್ಲಾಕ್ ಅಂತೂ ಅದು ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ಅಲ್ವಾ. ಅದೊಂಥರ ಸಖತ್ತಾಗಿರೋದು. ನನಗೆ ನನ್ನ ಕಾರಿಗೆ ಮೊನಾಲಿಸಾ ಅಂತ ಹೆಸರಿಟ್ಟಿದ್ದೀನಿ. ಮೊನಾಲಿಸಾ ಅಂತ ಇಟ್ಟಿದ್ದೀನಿ. ಸಖತ್ತಾಗಿದೆ. ಅದು PPF ಮಾಡಿಸಿದ್ಮೇಲೆ ಇನ್ನೂ ಚೆನ್ನಾಗಾಯ್ತು ಅದು. ಹೌದು, ನಿಮ್ ವಿಡಿಯೋ ನೋಡಿದೆ ಲಾಸ್ಟ್ ಟೈಮ್, PPF ಎಲ್ಲ ಮಾಡಿಸಿದ್ ನೋಡಿದೆ, ಇನ್ನೂ ಚೆನ್ನಾಗಾಯ್ತು. ಈಗ ಅದ್ಬಿಟ್ರೆ ಸನ್ ರೂಫ್ ಅಲ್ಲಿ ಸರ್ ನಿಮ್ಗೆ ಗ್ಲಾಸ್ ಓಪನ್ ಮಾಡ್ತೀನಿ ಅಂದ್ರೆ ಗ್ಲಾಸ್ ಓಪನ್ ಮಾಡ್ಬೋದು. ಬರೀ ಕರ್ಟನ್ ಓಪನ್ ಮಾಡ್ತೀನಿ ಅಂದ್ರೆ ಆ ಕರ್ಟನ್ ಒಂದೇ ಓಪನ್ ಮಾಡಬಹುದು. ಹೌದಾ? ಜಸ್ಟ್ ತೋರಿಸ್ತೀನಿ ನೋಡಿ. ಹಾಗೆ ಟಚ್ ಕೊಟ್ರೆ ನಿಮ್ಗೆ ಓನ್ಲಿ ಕರ್ಟನ್ ಓಪನ್ ಆಗುತ್ತೆ ನೋಡಿ. ನೋಡಿ, ಸೊ ರೈನ್ ಎಲ್ಲ ಮೇಲ್ ಬಿದ್ದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೌದು ಅಲ್ವಾ? ಸೊ ನೈಟ್ ಎಲ್ಲ ಸ್ಟಾರ್ಸ್ ಎಲ್ಲ ನೋಡ್ಕೊಂಡು ಹೋಗ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಗ್ಲಾಸ್ ಓಪನ್ ಮಾಡ್ಬೇಕು ಅಂದ್ರೆ ಲಾಂಗ್ ಟಚ್ ಮಾಡಿದ್ರೆ ಗ್ಲಾಸ್ ಓಪನ್ ಆಗುತ್ತೆ. ಅಂದ್ರೆ ವ್ಯೂ ಕೂಡ ಇಟ್ಕೋಬಹುದು ಅಂಡ್ ಓಪನ್ ಕೂಡ ಮಾಡ್ಕೋಬಹುದು. ಸೊ ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಅಂಡ್ ಎಲ್ಲಿಗೆ ಬೇಕು ಅಲ್ಲಿಗೆ ಸ್ಟಾಪ್ ಕೂಡ ಮಾಡಬಹುದು ನೋಡಿ. ಈಗ ಅಲ್ಲಿಗೆ ಸ್ಟಾಪ್ ಬೇಕು ಅಂದ್ರೆ ಸ್ಟಾಪ್ ಮಾಡ್ಕೋಬಹುದು. ಹಾಗೆಲ್ಲ ಏನು ಅಂದ್ರೆ ಸೀಟು ನಮಗೆ ಪವರ್ ಡ್ರೈವರ್ ಸೀಟ್ ಇಲ್ವಾ ಅಂತ ಕೇಳ್ತಾರೆ. 4-ವೇ ಪವರ್ ಡ್ರೈವರ್ ಸೀಟ್ ಕೊಟ್ಟಿದ್ದಾರೆ. ನೀವು ಎಲೆಕ್ಟ್ರಿಕಲಿ ನೀವು ರಿಕ್ಲೈನ್ ಆಗುತ್ತೆ, ರಿಕ್ಲೈನಿಂಗ್ ಆಗ್ತಾ ಇದೆ. ಸ್ಲೈಡಿಂಗ್ ಫ್ರಂಟ್ ಬೇಕು ಅಂದ್ರೆ ಫ್ರಂಟ್, ರೇರು, ಅಂಡ್ ಇದೆಲ್ಲ ನಿಮಗೆ ಮ್ಯಾನ್ಯುವಲಿ ಡೌನ್ ಅಪ್ ಮ್ಯಾನ್ಯುವಲಿ ಮಾಡ್ಕೋಬಹುದು. ಹೌದು ನೋಡಿ ಸರ್, ಎಲ್ಲಾ ವಿಂಡೋ ಎಲ್ಲ ನಿಮ್ಗೆ ಡೋರ್ಗಳಲ್ಲಿ ಒಂದು ಬಾಟಲ್ ಹೋಲ್ಡರ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನೋಡಿ 3 ಬಾಟಲ್ ಇಡಬಹುದು. ಓಕೆನಾ? ಈಗ ಈ ತರ ಮಳೆ ಬರ್ತಾ ಇರುತ್ತೆ, ಒಂದ್ ಚಿಕ್ಕದೊಂದು ಅಂಬ್ರೆಲಾ ಇರಬೇಕು ಕಾರಲ್ಲಿ, ಅದನ್ನ ಹೋಲ್ಡ್ ಮಾಡ್ಲಿಕ್ಕೂ ಒಂದು ಇದೆ ನೋಡಿ ಸ್ಪೇಸ್ ಮಾಡಿದ್ದಾರೆ. ಅದೇ ಸರ್ ನಾನು ಹೇಳಿದ್ನಲ್ಲ ಆಂಬಿಯಂಟ್ ಲೈಟ್ ಅಂತ ಹೇಳಿ, ಅಲ್ಲೆಲ್ಲ ಬರುತ್ತೆ. ಓ ಸಖತ್ತಾಗಿದೆ. ಬನ್ನಿ ಇಂಜಿನ್ ನೋಡ್ಬಿಡೋಣ ಈಗ. ಖಂಡಿತ ಸರ್. ಇಂಜಿನ್ ಸ್ಪೆಸಿಫಿಕೇಶನ್, ಸೊ 3 ತರ ಇಂಜಿನ್ ಆಪ್ಷನ್ಸ್ ಇದೆ. ಒಂದು ಪೆಟ್ರೋಲ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್, ಇನ್ನೊಂದು ಪೆಟ್ರೋಲ್ ಟರ್ಬೋ ಇಂಜಿನ್, ಇನ್ನೊಂದು ಡೀಸೆಲ್ ಟರ್ಬೋ ಇಂಜಿನ್. ಸ್ಪೆಸಿಫಿಕೇಶನ್ ನೋಡಿ, ನೀಟಾಗಿ ಯುಟಿಲೈಸೇಷನ್ ಆಗಿದೆ. ಎಲ್ಲೂ ಜಾಗನ ಕಂಜೆಸ್ಟೇಟ್ ಮಾಡೋದು ಅಥವಾ ತುಂಬಾ ಜಾಗ ಕೊಡೋದು ಆ ತರ ಎಲ್ಲ ಮಾಡಿಲ್ಲ. ಅಂದ್ರೆ ನೀಟಾಗಿ ಒಂದು ಕಾರ್ ಏನ್ ಬೇಕೋ ಅಷ್ಟು ನೀಟಾಗಿ ಜಾಗನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ಇನ್ನೊಂದೇನು ಅಂದ್ರೆ ನಿಮಗೆ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ನಿಮಗೆ ಪೆಟ್ರೋಲ್ ಇಂಜಿನ್ ಸಿಗುತ್ತೆ, ಪೆಟ್ರೋಲ್ ಟರ್ಬೋ ಇಂಜಿನ್ ಕೂಡ ಸಿಗುತ್ತೆ, ಡೀಸೆಲ್ ಇಂಜಿನ್ ಕೂಡ ಸಿಗುತ್ತೆ. ಸೊ ಅವರಿಗೆ ಯಾವ್ದು ಬೇಕು, ಕಸ್ಟಮರ್ಸ್ ಕ್ಲೈಂಟ್ಸ್ಗೆ ಏನ್ ಬೇಕೋ ಆ ಇಂಜಿನ್ ಚೂಸ್ ಮಾಡ್ಕೋಬಹುದು. ಓಕೆನಾ? ಸೊ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ, ಸೊ ಡೀಸೆಲ್ ಇಂಜಿನ್ ಅಲ್ಲಿ ನಿಮಗೆ 116 PS ಪವರ್, 250 Nm ಟಾರ್ಕ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಮೈಲೇಜ್ ವೈಸು ನೆಕ್ಸ್ಟ್ ಲೆವೆಲ್ ಮೈಲೇಜ್ ಅಂತ ಹೇಳ್ಬೋದು. ಈಗ 7 ಸೀಟರ್ ಮೈಲೇಜ್ ಎಲ್ಲ ಕೆಲವರೆಲ್ಲ ಕಂಪೇರ್ ಮಾಡೋದು ಹೆಂಗೆ ಅಂದ್ರೆ 10-12 ಕೊಡುತ್ತೆ, 13 ಕೊಡುತ್ತೆ ಅಂತ 7 ಸೀಟರ್ ಅನ್ಕೊಂಡಿರ್ತಾರೆ. ಇಲ್ಲ, ಇದು ಕೂಡ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೌದಾ? ಆ ಲೆವೆಲ್ಗೆ ಡಿಸೈನ್ ಮಾಡಿ. ಕಂಪನಿ ಕ್ಲೈಮ್ ಮಾಡ್ತಾ ಇದೆ 20 ಕಿಲೋಮೀಟರ್ ಸರ್. ಪೆಟ್ರೋಲ್ ಆದ್ರೆ ನಿಮ್ಗೆ 2 ತರ ಇಂಜಿನ್ ಇದೆ ಅದರಲ್ಲಿ. ಪೆಟ್ರೋಲ್ ನ್ಯಾಚುರಲ್ ಆಸ್ಪಿರೇಟೆಡ್ ಎಲ್ಲ ನಿಮ್ಗೆ ಒಂದು 17 to 18 ಬರುತ್ತೆ. ಸೊ ಅದೇ ಟರ್ಬೋ ಇಂಜಿನ್ಗೆಲ್ಲ ಹೋಗ್ತು ಅಂದ್ರೆ ನಿಮ್ಗೆ ಒಂದು 15 to 16 ಬರುತ್ತೆ. ಮೈಲೇಜ್ ಅರೌಂಡ್ ನಿಮ್ಗೆ ಮೈಲೇಜ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಮೈಲೇಜ್ ಇನ್ನೂ ಚೆನ್ನಾಗಿ ಬೇಕು ಅನ್ನೋರು ಡೀಸೆಲ್ಗೆ ಹೋಗ್ಬೋದು, ಇಲ್ಲ ಪೆಟ್ರೋಲ್ ಸಾಕು ನಮಗೆ ಅಂತಂದ್ರೆ ಪೆಟ್ರೋಲ್ಗೆ ಹೋಗ್ಬೋದು. ಪೆಟ್ರೋಲ್ ಟರ್ಬೋ ಇಂಜಿನ್ ಇರೋದ್ರಿಂದ ಅದರಲ್ಲಿ ನಿಮ್ಗೆ ಪುಲ್ಲಿಂಗು ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಪವರ್ ಹೆಂಗಿದೆ ಅಂದ್ರೆ ಅರೌಂಡ್ ನಿಮ್ಗೆ 160 PS ಪವರ್ ಕೊಟ್ಟಿದ್ದಾರೆ, ಪ್ಲಸ್ 253 Nm ಟಾರ್ಕ್ ಕೊಟ್ಟಿದ್ದಾರೆ. ಡೀಸೆಲ್ಗಿಂತನೂ ಹೆವಿ ಪವರ್ ಟಾರ್ಕ್ ಅನ್ನ ಕೊಟ್ಟಿರೋದ್ರಿಂದ ಡ್ರೈವಿಂಗ್ ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ, ಡ್ರೈವಿಂಗ್ ಫೀಲ್ ಚೆನ್ನಾಗಿರುತ್ತೆ. ನಿಮ್ದು ಎಷ್ಟಿದೆ ಸರ್ ಮೈಲೇಜ್? ನಂದು ಆಕ್ಚುಲಿ ಕ್ರೂಸ್ ಡೀಸೆಲ್ ಇಂಜಿನ್ ಅಲ್ವಾ ನಿಮ್ದು? ಕ್ರೂಸ್ ಎಲ್ಲ ಹಾಕೊಡ್ರೆ ನಾನು 28 ವರೆಗೂ ತೆಗೆದಿದ್ದೀನಿ. ಓ ಸೂಪರ್ ಸರ್, ಒಳ್ಳೆ ಮೈಲೇಜ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಆದ್ರೆ ಸಿಟಿಲಿ ಓಡಿಸುವಾಗ ಡ್ರಾಪ್ ಆಗುತ್ತೆ, ಒಂದು 15-16 ಬರುತ್ತೆ. ಅಂದ್ರೆ ಡಿಪೆಂಡ್ಸ್ ಸರ್. ಈಗ ನಾವು ಸಿಟಿಲಿ ಅದೇ ಮೈಲೇಜ್ ಯಾಕೆಂದ್ರೆ ನೀವು ಸೆಕೆಂಡ್ ಗೇರ್ ಅಲ್ಲಿ ಇರ್ತೀರಾ, ಥರ್ಡ್ ಗೇರ್ ಅಲ್ಲಿ ಇರ್ತೀರಾ, ಫೋರ್ತ್ ಗೇರ್ ಅಲ್ಲಿ ಇರ್ತೀರಾ. ನೀವು ನಾರ್ಮಲ್ ಆಗಿ ಮೈಲೇಜ್ ಯಾವುದೇ ವೆಹಿಕಲ್ ಅಂತ ನಾವು ಕಂಪೇರ್ ಮಾಡಿದಾಗ ಅರೌಂಡ್ ನೀವು ಟಾಪ್ ಗೇರ್ ಅಲ್ಲಿ ಇದ್ರೇನೆ ಮೈಲೇಜ್. ಹೌದೌದು. ಸೊ ಅಪ್ ಟು ನಿಮ್ಗೆ
ಹೈವೇಲೆಲ್ಲ ಹೋದ್ರೆ 20+ ಮೈಲೇಜ್ ಬರುತ್ತೆ. ಸೊ ಅದೊಂದು ಮೇಜರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಮೈಲೇಜ್ ವಿಷಯದಲ್ಲಿ. ನಾನು ಯಾವಾಗಲೂ ಬಂದು ಕಿಯಾ ಕಾರ್ನ ಹೊಸದಾಗಿ ರಿವ್ಯೂ ಮಾಡುವಾಗ ನನಗೆ ಹೊಟ್ಟೆ ಕಿಚ್ಚು ನಾರ್ಮಲಿ ಆಗ್ತಾನೆ ಇರುತ್ತೆ. ಯಾಕಂದರೆ ವರ್ಷ ಬರ್ತಾ ಫೀಚರ್ಸ್ಗಳು ಜಾಸ್ತಿ ಬರ್ತಾ ಇರುತ್ತೆ. ನೋಡಿ ಕಾರೆನ್ಸಲ್ಲಿ ಈ ಕೊಟ್ಟಿರೋ ಫೀಚರ್ಸ್ಗಳು ನೋಡಿದ್ರೆ ನಮ್ಗೆ ಇನ್ನೊಂದು ಕಾರ್ ತಗೊಬೇಕು ಅಂತ ಟೆಂಪ್ಟ್ ಆಗುತ್ತೆ. ಬಟ್ ಆದರೆ ಇರೋ ಏನು ಕಾರ್ ಇದೆ ಅದ್ರಲ್ಲಿ ನಾನು ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಇನ್ ಕೇಸ್ ಯಾರಾದರೂ ನೋಡ್ತಾ ಇದ್ರೆ ಫೀಚರ್ಸ್ಗಳು ಚೆನ್ನಾಗಿರಬೇಕು, ಒಂದು ಫ್ಯಾಮಿಲಿಗೆ, ಒಂದು ದೊಡ್ಡ ಫ್ಯಾಮಿಲಿ, ಒಂದು 6 ಇಂದ 7 ಜನ ಮನೆಯಲ್ಲೇ ಇರೋಂಥವ್ರಿಗೆ, ಅಪ್ಪ ಅಮ್ಮ ಮಕ್ಕಳು ಗಂಡ ಹೆಂಡತಿ ಇರೋರಿಗೆ ಮಾತ್ರ ಬೆಸ್ಟ್ ಸಿಗ್ಮೆಂಟು. ಒಂದು ಜಾಗದಲ್ಲಿ ಎಲ್ಲರ ದೂರದಲ್ಲಿ ಹೋಗಿ ಒಂದು ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ ಅಂತ ಅಂದ್ರೆ ಸಖತ್ತಾಗಿರುತ್ತೆ. ತುಂಬಾ 7 ಸೀಟರ್ ಆದ್ರೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಏನೋ ಅಂದ್ಕೊಳ್ತಾರೆ. ಇಲ್ಲ, ಇದು 5 ಸೀಟರ್ ಮೇಂಟೈನ್ ಮಾಡೋ ತರ ಮಾಡ್ಬೋದು. ಡ್ರೈವಿಂಗು ಅಷ್ಟೇ 5 ಸೀಟರ್ ತರನೇ ಡ್ರೈವ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಅದಷ್ಟೇ ಅಲ್ಲದೆ ನೀವು ಒಬ್ಬರೇ ಏನಾದ್ರು ಹೊರಗಡೆ ದೂರ ಹೋಗಿ ಕ್ಯಾಂಪಿಂಗ್ ಮಾಡ್ತೀವಿ ಅಂದ್ರೆ ಕೂಡ ಅದರಲ್ಲೂ ಮಲಗಿ ಆರಾಮಾಗಿ ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ಎಲ್ಲದಕ್ಕೂ ಅಡ್ಜಸ್ಟ್ ಆಗಂಗೆ ಮಾಡಿರ್ತಕ್ಕಂಥ ಕಾರ್ ಇದು ಕಿಯಾ ಕಾರೆನ್ಸ್ ಕ್ಲಾವಿಸ್. ಓಕೆ ಪುನೀತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಾನು ಹೇಳಿದಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆದರ್ಶ್ ಕಿಯಾ ಹಾಸನ್ಗೆ ಕಾಲ್ ಮಾಡ್ಬೋದು. ಹೊರಗಡೆಯಿಂದ ಬಂದು ಇಲ್ಲಿ ಖರೀದಿ ಮಾಡಿ ಕೂಡ ಬೇಕಾದರೆ ನಿಮ್ಮ ಜಾಗಕ್ಕೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಬೋದು. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.